ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಅಂತ ಹೇಳಿ. ಸೊ ನಾನಿವತ್ತು 11/1/2026 ಅಂದರೆ ಮಾಡಿದಂಥ ಒಂದು KEA ನಡೆಸಿರ್ತಕ್ಕಂಥ ಒಂದು FDA ಪೇಪರಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಆ ಪ್ರಶ್ನೆಗಳ ಸೊಲ್ಯೂಷನ್ನು ಮತ್ತು ಅದಕ್ಕೆ ಕೀ ಆನ್ಸರ್ನ ಇವತ್ತಿನ ಕ್ಲಾಸಲ್ಲಿ ನೋಡ್ತಾವಣ. ಸೊ ಸರಿಸುಮಾರು ಒಂದು 15 ಕ್ವಶನ್ಗಳನ್ನು ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದರು ಈ ಪೇಪರಲ್ಲಿ. ಭಾಳಷ್ಟು ಜನ ಏನು ಮಾಡ್ತಾರೆ, ಮೆಂಟಲ್ ಎಬಿಲಿಟಿಗೆ ಅದಕ್ಕೆ ಎಲ್ಲ ಸಬ್ಜೆಕ್ಟಿಗೂ ಇರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಏನಿದೆ ಅದನ್ನು ಕೊಡೋದಿಲ್ಲ. ಮೆಂಟಲ್ ಎಬಿಲಿಟಿ ಎಲ್ಲ ನೋಡೋಣ, ಕೆಲವರಿಗೆ ನೋಡೋಣ ಬಿಡು ಅನ್ನೋದಕ್ಕಿಂತ ಇನ್ನು ಕೆಲವರಿಗೆ ಸ್ವಲ್ಪ ಡಿಫಿಕಲ್ಟ್ ಇರ್ಬೋದೇನೋ, ಅದನ್ನು ಬಿಟ್ಟು ಬೇರೆದನ್ನು ಓದೋಣ ಅಂತಕ್ಕಂಥ ಒಂದು ಮೆಂಟಲಿಟಿ ಕೂಡ ಇರ್ಬೋದು. ಸೊ ನಾನೇನು ಹೇಳ್ತೀನಿ ಅಂತಂದರೆ, ನೀವೆಲ್ಲ ಸಬ್ಜೆಕ್ಟಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀರೋ ಅಷ್ಟೇ ಮಹತ್ವನ ಮೆಂಟಲಿಟಿಗೂ ಕೊಡಬೇಕಾಗುತ್ತೆ. ಯಾಕಂದರೆ ಇವತ್ತು ದಿನದ ಪೇಪರ್ ನೋಡಿದ್ರೆ ನೀವು 15 ಕ್ವಶನ್ ಎಲ್ಲ ಒಂದು ಸಬ್ಜೆಕ್ಟ್ಗಳಲ್ಲಿ ಯಾವ ಥರ ಕ್ವಶನ್ ಕೇಳಿದ್ರೋ ಅದೇ ಥರ ಅದಕ್ಕೆ ಈಕ್ವಲೆಂಟ್ ಆಗಿನೇ ಕೇಳಿದ್ದಾರೆ. ಓಕೆ, ಸೊ ಹಂಗಾಗಿ ನೀವು ಮೆಂಟಲ್ ಎಬಿಲಿಟಿನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಗಮನ ಕೊಡಬೇಕಾಗುತ್ತೆ. ಓಕೆ, ಸೊ ಹಾಗಾದರೆ ಇವತ್ತಿನ ದಿನದ ಕ್ಲಾಸಲ್ಲಿ ಅವತ್ತಿನ ಪೇಪರ್ಲಿ ಏನೇನು ಕ್ವಶನ್ಗಳನ್ನು ಕೇಳಿದರೆ ಆ ಕ್ವಶನ್ಗೆ ಸೊಲ್ಯೂಷನ್ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿತಾವಣ. ಓಕೆ, ಎಸ್. ಸೊ ಹಾಗಾದರೆ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, 4,000ಕ್ಕೆ 2 ವರ್ಷಗಳ ನಂತರ ದೊರೆತ ಸರಳ ಬಡ್ಡಿ 800. 4,000ಕ್ಕೆ 2 ವರ್ಷಗಳ ನಂತರ 2 ವರ್ಷಗಳ ನಂತರ ದೊರೆತ ಸರಳ ಬಡ್ಡಿಯು 800. ಸರಳ ಬಡ್ಡಿ ಅಂದರೆ ಟೈಮ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಅದೇ ಮೊತ್ತಕ್ಕೆ ಅದೇ ಬಡ್ಡಿ ದರ. ಸೊ ಅದೇ ಬಡ್ಡಿ ದರ ಅಂದರೆ ಇಲ್ಲಿ ಯಾವ ಬಡ್ಡಿ ದರ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ನಮಗಲ್ಲಿ ಬಡ್ಡಿ ದರ ಇಂಪಾರ್ಟೆಂಟು. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅನ್ನೋದು ಬೇಕಾಗುತ್ತೆ. ಅದೇ ಬಡ್ಡಿ ದರದಲ್ಲಿ ಮತ್ತು ಅದೇ ಅವಧಿಗೆ ಅದೇ ಟೈಮ್ ಅಂದರೆ 2 ವರ್ಷಕ್ಕೆ ದೊರೆತ ಚಕ್ರ ಬಡ್ಡಿ ಎಷ್ಟು. ಓಕೆ, ಸೊ 4,000ಕ್ಕೆ 800 ರೂಪಾಯಿ ಬಂದಿದೆ ಅಂದರೆ ಅದು ಎಷ್ಟು ಪರ್ಸೆಂಟ್ ಅಂತ ಕಂಡುಹಿಡಬೇಕು. ಆ ಬಂದಿರೋ ಅದೇ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅನ್ನೋದನ್ನು ಕಂಡುಹಿಡಬೇಕು ನಾವು. ಇದು ನಮಗೆ ಪ್ರಶ್ನೆ. ಸೊ ಹಾಗಾದರೆ ಫಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅನ್ನೋದನ್ನು ಕಂಡುಹಿಡಿಯೋಣ. ಓಕೆನಾ. ಸೊ ರೇಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡಲಿಕ್ಕೆ ನಾವೇನು ಮಾಡ್ತೀವಿ, ನಾರ್ಮಲ್ ಆಗಿ ಒಂದು ಫಾರ್ಮುಲಾ ಇದೆ. ಸೊ ಏನಂತಂದರೆ, ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು ಟೈಮ್ ಅಂತಕ್ಕಂಥ ಒಂದು ಫಾರ್ಮುಲಾ ಇದೆ. ಓಕೆ, ಸೊ ಈ ಫಾರ್ಮುಲಾ ಪ್ರಕಾರ ನೀವು ಅಪ್ಲೈ ಮಾಡಿ ಸೊಲ್ಯೂಷನ್ ತೊಗೊಬೋದು, ಅಥವಾ ಜನರಲಿ ಹಾಗೆ ಮೇಲ್ಗಡೆ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಹಂಗೆ ಕನ್ಸಿಡರ್ ಮಾಡಿಕೊಂಡು ಜಸ್ಟ್ ಕಣ್ಣಲ್ಲೇ ನೋಡ್ಬಿಟ್ಟು ಇದಕ್ಕೆ ಪರ್ಸೆಂಟೇಜ್ನ ಕಂಡುಹಿಡ್ತೀರಾ ಅಂತಂದರೆ, 4,000ಕ್ಕೆ 800 ರೂಪಾಯಿ ಬಂದಿದೆ, 2 ವರ್ಷಕ್ಕೆ ಬಂದಿದೆ. ಸೊ 4,000ಕ್ಕೆ 800 ರೂಪಾಯಿ 2 ವರ್ಷಕ್ಕೆ ಬರ್ತಿದೆ. ಸೊ ಹಾಗಾದರೆ 800 ರೂಪಾಯಿ ಅಂತಕ್ಕಂಥದ್ದು 2 ವರ್ಷಕ್ಕೆ ಬರ್ತಿದೆ ಅನ್ನೋದಾದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ ಹಾಗಾದರೆ? ಸೊ 1 ವರ್ಷಕ್ಕೆ 400 ರೂಪಾಯಿ ಆಗುತ್ತೆ. ಓಕೆನಾ. ಸೊ ಈ 400 ರೂಪಾಯಿ ಅನ್ನೋದು ಯಾವ್ದ್ರ ಮೇಲೆ ಬಂದಿರತಕ್ಕಂಥ ಇನ್ಕಮ್ಮು? 4,000ರ ಮೇಲೆ ಬಂದಿರತಕ್ಕಂಥ ಇನ್ಕಮ್ಮು. ಸೊ ಹಾಗಾದರೆ 400 ಈಸ್ ವಾಟ್ ಪರ್ಸೆಂಟ್ ಆಫ್ 4,000 ಅಂತಂದರೆ 400 ರೂಪಾಯಿ ಅಂತಕ್ಕಂಥದ್ದು 4,000ಕ್ಕೆ ಪ್ರತಿಶತ ಶೇಕಡ ಎಷ್ಟು ಅಂತಕ್ಕಂಥದ್ದು. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 0 ಕ್ಯಾನ್ಸಲ್ಲು, 41 40 10. ಸೊ 10%. ಸೊ ಇದನ್ನು ಕೂಡ ಹಾಕ್ಬೋದು ನೀವು, ನೋ ಇಶ್ಯೂಸ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಏನು ಅಂತಂದರೆ ನನಗೀಗ 10% ಅಂತೇಳಿ ಬಂದಿದೆ. ಓಕೆ, ಸೊ 10% ರೇಟ್ ಆಫ್ ಇಂಟ್ರೆಸ್ಟ್ ಹಂಗೆ 2 ವರ್ಷಕ್ಕೆ ಈಗ ಅದೇ 4,000 ಪ್ರಿನ್ಸಿಪಲ್ ಎಷ್ಟಿದೆ ಹಾಗಾದ್ರೆ ನಮ್ಮ ಹತ್ರ? 4,000ನೇ ಇದೆ. ಈ 4,000ಕ್ಕೆ 10% ಹಂಗೆ 2 ಇಯರ್ಸಿಗೆ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾದರೆ ಚಕ್ರ ಬಡ್ಡಿ ಅಂತಂದರೆ ಏನು ಅಂದರೆ, ಬಡ್ಡಿ ಮೇಲೆ ಬಡ್ಡಿ. 1 ವರ್ಷಕ್ಕೆ ಉದಾಹರಣೆ ಈಗ 4,000ಕ್ಕೆ 1,000 ರೂಪಾಯಿ ಬಡ್ಡಿ ಬಂತು ಅಂದರೆ, ನೆಕ್ಸ್ಟ್ ವರ್ಷಕ್ಕೆ ನಾನು 5,000ಕ್ಕೆ ಬಡ್ಡಿ ಹಾಕಬೇಕು, ಮತ್ತೆ 4,000ಕ್ಕೆ ಹಾಕೋದಿಲ್ಲ. ಸೊ ಇದನ್ನು ಚಕ್ರ ಬಡ್ಡಿ ಅಂತ ಕರಿತೀವಿ. ಸೊ ಹಾಗಾದರೆ ಪ್ರಿನ್ಸಿಪಲ್ ಎಷ್ಟಿದೆ ನಮ್ಮ ಹತ್ರ? 4,000 ರೂಪಾಯಿ ಇದೆ. ಇದಕ್ಕೀಗ 10% ಅಂತ ಅಂದರೆ 4,000ಕ್ಕೆ 10% ಅಂತ ಅಂದರೆ ಪರ್ಸೆಂಟ್ ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ 10 ಇರೋದ್ರಿಂದ ಇಲ್ಲೊಂದು 0 ಕ್ಯಾನ್ಸಲ್ಲು, 400 ರೂಪಾಯಿ ಮಾತ್ರ ಉಳ್ಕೊಳ್ಳುತ್ತೆ. ಅಂದರೆ 4,000 ಇಂಟು 10/100 ಮಾಡ್ತೀರಾ ಅಂದರೆ 0 ಕ್ಯಾನ್ಸಲ್ಲು, 40 ಇಂಟು 10 400. ಸೊ ಅದನ್ನು ಬರೀತೀನಿ ನಾನು ಇವಾಗ ಇಲ್ಲಿ. ಸೊ 400 ರೂಪಾಯಿ ಅನ್ನೋದು ಮೊದಲನೇ ವರ್ಷಕ್ಕೆ ಬಂತು. ಓಕೆ, 2ನೇ ವರ್ಷಕ್ಕೆ ಎಷ್ಟಾಗುತ್ತೆ ಇವಾಗ? 4,400 ರೂಪಾಯಿ. ಈಗ ಈ 4,400ಕ್ಕೆ ಮತ್ತೆ 10%. ಈಗ 4,400ಕ್ಕೆ 10% ಅಂತಂದರೆ ಎಷ್ಟಾಗುತ್ತೆ? 4,400ಕ್ಕೆ 10%. ಸೊ ಅಲ್ಲಿಗೆ 0 ಕ್ಯಾನ್ಸಲ್, 44 10 440. ಓಕೆ, ಸೊ ನಮಗೆ ಪ್ರಶ್ನೆ ಕೇಳಿದೆ ಏನನ್ನ? ಬಡ್ಡಿ ಎಷ್ಟು ಅಂತ ಮಾತ್ರ ಕೇಳಿದ್ದಾರೆ. ಸೊ ಬಡ್ಡಿ ಎಷ್ಟು ಅಂತ ನೋಡಿದಾಗ ಒಂದು ಫಸ್ಟ್ ಇಯರ್ಗೆ 400 ರೂಪಾಯಿ ಬಂತು, 2ನೇ ವರ್ಷಕ್ಕೆ 440 ಬಂದಿದೆ. ಸೊ ಅವೆರಡನ್ನು ಆ್ಯಡ್ ಮಾಡಿದ್ರೆ 840. ಸೊ 840 ಅಂತಕ್ಕಂಥದ್ದು ನಮಗಿಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ,
ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ, ಒಂದು ಬ್ಯಾಂಕಿನಲ್ಲಿ ಬಡ್ಡಿ ದರವನ್ನು 5%ಇಂದ 4%ಗೆ ಇಳಿಸಿದಾಗ ಒಬ್ಬ ವ್ಯಕ್ತಿಯು 2,000 ರೂಪಾಯಿಗಳಷ್ಟು ಹೆಚ್ಚು ಠೇವಣಿ ಇಡುತ್ತಾನೆ ಮತ್ತು ಅವನ ವಾರ್ಷಿಕ ಆದಾಯವು ಹಾಗೆಯೇ ಇರುತ್ತದೆ. ಹಾಗಾದರೆ ಮೂಲ ಠೇವಣಿಯ ಮೊತ್ತ ಎಷ್ಟು ಅಂತಕ್ಕಂಥದ್ದು ನಮಗಿಲ್ಲಿ ಪ್ರಶ್ನೆ. ಓಕೆ, ಅಂದರೆ ಏನಂತಂದರೆ, ಒಬ್ಬ ವ್ಯಕ್ತಿ ಒಂದು ಬ್ಯಾಂಕಲ್ಲಿ ಒಂದಿಷ್ಟು ಸಮ್ ಅಮೌಂಟ್ನ ಡೆಪಾಸಿಟ್ ಮಾಡ್ತಿದ್ದಾನೆ. ಆ ಡೆಪಾಸಿಟ್ ಮಾಡಿರೋ ಅಮೌಂಟ್ಗೆ ಅವ್ನು ಸಮ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಸೊ ಏನೋ ಫಾರ್ ಎಕ್ಸಾಂಪಲ್ಗೆ ಒಂದು 1,000ನೋ 2,000ನೋ 5,000 ಏನೋ ಒಂದು ಇನ್ಕಮ್, ಆ ಇನ್ಕಮ್ ಅಂದರೆ ಸ್ಟೇಬಲ್ ಆಗಿರಬೇಕು. ಓಕೆನಾ. ಸೊ ಆ ಇನ್ಕಮ್ ವಾರ್ಷಿಕ ಆದಾಯ ಏನಿದೆಯಲ್ಲ, ವಾರ್ಷಿಕ ಆದಾಯ ಏನು ಬರುತ್ತೆ ನಮಗೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀವಿ ಅಂದರೆ ಇಂಟ್ರೆಸ್ಟ್ ಬರುತ್ತೆ. ಸೊ ಈ ಇಂಟ್ರೆಸ್ಟ್ ಏನಿದೆ ಸೇಮ್ ಇರಬೇಕು. ಎರಡೂ ಕೇಸಲ್ಲೂ ಕೂಡ ನಮಗೆ ಇಂಟ್ರೆಸ್ಟ್ ಸೇಮ್ ಇರಬೇಕು. ಬಟ್ ಏನಾಗ್ತಿದೆ, ಒಂದ್ಸಲ ಪರ್ಸೆಂಟೇಜ್ ಕಡಿಮೆ ಆಗ್ತಿದೆ, 5% ಇರೋ 4% ಆಗ್ತಿದೆ. ಬಟ್ ಇಂಟ್ರೆಸ್ಟ್ ಮೊತ್ತ ಅಂದರೆ ಇಂಟ್ರೆಸ್ಟ್ನ ಮೊತ್ತ ಓಕೆ. ಸೊ ಈಗ ನಮಗೆ ಒಂದು ಕಡೆ ನನಗೆ ಎಷ್ಟು ಅಮೌಂಟ್ ಇತ್ತೋ ಗೊತ್ತಿಲ್ಲ, ಆದರೆ ಇಂಟ್ರೆಸ್ಟ್ ಎರಡೂ ಕಡೆ ಸೇಮ್ ಇರಬೇಕು. ಫಸ್ಟ್ ಮೂಲ ಬಂಡವಾಳ ಎಷ್ಟಿತ್ತೋ ಗೊತ್ತಿಲ್ಲ, ಅದಕ್ಕೆ 1 ವರ್ಷಕ್ಕೆ 5% ರೇಟ್ ಆಫ್ ಇಂಟ್ರೆಸ್ಟ್ ನಂಗೆ ಇನ್ವೆಸ್ಟ್ ಮಾಡಿದ್ದೆ. ಓಕೆನಾ, 5% ರೇಟ್ ಆಫ್ ಇಂಟ್ರೆಸ್ಟ್ ನಂಗೆ ಇನ್ವೆಸ್ಟ್ ಮಾಡಿದ್ದೆ. ಇನ್ನೊಂದು ಕಡೆ ಏನು ಮಾಡ್ತಿದ್ದೀನಿ, ಅದೇ ಮೊತ್ತಕ್ಕೆ 2,000ನ ಜಾಸ್ತಿ ಮಾಡ್ತಾ ಇದ್ದೀನಿ. ಎಷ್ಟು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟು? 4% ರೇಟ್ ಆಫ್ ಇಂಟ್ರೆಸ್ಟು. ಸೊ ಏನಂತಂದರೆ, ಈಗ ನಾವು ಎಕ್ಸ್ ಎಷ್ಟು ಅನ್ನೋದನ್ನು ಕಂಡುಹಿಡಬೇಕು. 5 × x 5x ಈಸ್ ಈಕ್ವಲ್ ಟು 4 × x 4x ಪ್ಲಸ್ 4 × 2 8,000. ಈಗ 4x ಈ ಕಡೆ ಬರುತ್ತೆ, ದೆನ್ x ಈಸ್ ಈಕ್ವಲ್ ಟು 8,000. ಸೊ ಹಾಗಾದರೆ ಮೂಲ ಠೇವಣಿಯ ಮೊತ್ತ ಎಷ್ಟು? 8,000 ರೂಪಾಯಿ. ಅಂದರೆ ಮೂಲ ಠೇವಣಿ ಎಷ್ಟಿತ್ತು ನಮಗೆ ಗೊತ್ತಿಲ್ಲ, ಬಟ್ ಇಂಟ್ರೆಸ್ಟು ಠೇವಣಿ ಮೊತ್ತ ವ್ಯತ್ಯಾಸ ಬರ್ತಿದೆ, ರೇಟ್ ಆಫ್ ಇಂಟ್ರೆಸ್ಟ್ ವ್ಯತ್ಯಾಸ ಆಗ್ತಿದೆ. ಬಟ್ ಇನ್ಕಮ್ ಏನಿದೆಯಲ್ಲ, ವಾರ್ಷಿಕ ಆದಾಯ ಮೊತ್ತ ಇದೆಯಲ್ಲ, ಆದಾಯದ ಮೊತ್ತ, ಬೇಕಾದ್ರೆ ಇದು ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಆದಾಯದ ಮೊತ್ತ ಎರಡು ಕಡೆನೂ ನಮಗೆ ಸ್ಟೇಬಲ್ ಇರಬೇಕು. ಸೊ ಈ ಥರನೂ ಕಂಡುಹಿಡ್ಬೋದು. ಇನ್ನೂ ಸಿಂಪಲ್ ಆಗಿ ಕೂಡ ಇನ್ನೊಂದು ವೇ ಇದೆ ಇದನ್ನು ಕಂಡುಹಿಡಲಿಕ್ಕೆ. ಸೊ ಇನ್ನೊಂದು ವೇ ಏನು ಅಂತಂದರೆ, ಓಕೆ ಇದು ಅರ್ಥ ಆಗಿದೆ ಅನ್ಕೊತೀನಿ. ಇನ್ನೊಂದು ವೇ ಏನು ಅಂತಂದರೆ, ಜಸ್ಟ್ ರೇಷಿಯೋ ಬೇಸ್ ಮೇಲೆ ಮಾಡ್ತಕ್ಕಂಥದ್ದು. ರೇಷಿಯೋ ಬೇಸ್ ಮೇಲೆ ಅಂದರೆ ಇನ್ನೊಂದಿನ ಇದು ಯಾವುದಕ್ಕೆ ಸಂಬಂಧಪಟ್ಟಿರೋ ಕ್ವಶನ್ ಅಂತಂದರೆ, ಕೆಲವೊಂದು ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಏನಂತಂದರೆ, ಒಬ್ಬ ವ್ಯಕ್ತಿ ಒಂದು ವಸ್ತು, ಉದಾಹರಣೆಗೆ ಒಂದು ಪೆಟ್ರೋಲ್ಗಾಗಿ ಎಕ್ಸ್ಪೆನ್ಸಸ್ ಮಾಡ್ತಿರ್ತಕ್ಕಂಥದ್ದು ಅಮೌಂಟು ಈಕ್ವಲ್ಲೇ ಇರುತ್ತೆ. ಆದರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಹಾಗಾದರೆ ಒಂದು ಬಳಕೆ ಎಷ್ಟು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು. ಅಥವಾ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆಗಿದೆ, ಆದರೆ ಅವನಿಗೆ ಅದ್ರ ಮೇಲೆ ಇರ್ತಕ್ಕಂಥ ಇನ್ವೆನ್ಸಸ್ ಅಮೌಂಟ್ ಏನಿದೆ ಅದು ಈಕ್ವಲ್ಲೇ ಇರಬೇಕು. ಹಾಗಾದರೆ ಎಷ್ಟು ನಾವು ಬಳಕೆ ಯೂಸೇಜನ್ನು ಎಷ್ಟು ಕಡಿಮೆ ಮಾಡಬೇಕು ಅಂತೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಥರನೇ ಇದು ಕೂಡ. ಓಕೆ, ಸೊ ಏನಂತಂದರೆ ಫಸ್ಟು ನಮಗೆ 5% ಇತ್ತು, ಆಮೇಲೆ 4% ಆಗ್ತಿದೆ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಈಗ ನನಗೆ ಇನ್ಕಮ್ ಸೇಮ್ ಇರಬೇಕು ಅಂತಂದರೆ, ಈಗ ನಾನು ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟ್ಮೆಂಟ್ನ ಏನು ಮಾಡಬೇಕಾಗತ್ತೆ, 4% ಇರ್ತಕ್ಕಂಥದ್ದನ್ನ 5% ಮಾಡಬೇಕಾಗತ್ತೆ. ಅಂದರೆ ಅರ್ಥ 5:4 ಇರೋದು, ಅಂದರೆ ಬಡ್ಡಿ ದರ ಕಡಿಮೆ ಆಗ್ತಿದೆ ಅಂದರೆ, ಬಟ್ ಇನ್ಕಮ್ ಸೇಮ್ ಇರಬೇಕು ಅಂದರೆ ನನಗೆ ಬರ್ತಿರ್ತಕ್ಕಂಥ ಅಮೌಂಟು ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ, ಈ ಇನ್ವೆಸ್ಟ್ಮೆಂಟ್ನ ರೇಷಿಯೋ ವೈಸ್ ವರ್ಸ ಉಲ್ಟಾ ಆಗುತ್ತೆ. ಈಗ ನನಗೆ ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ಬಳಕೆ ಕಡಿಮೆ ಮಾಡಬೇಕು, ಬೆಲೆ ಕಡಿಮೆ ಆಗುತ್ತೆ ಅಂದರೆ ಎಕ್ಸ್ಪೆನ್ಸಸ್ ಸೇಮ್ ಇರಬೇಕು ಅಂತಕ್ಕಂಥ ಟರ್ಮ್ ಬಂದಾಗ. ಸೊ ಇಲ್ಲಿ ಕೂಡ ಇನ್ಕಮ್ ಸೇಮ್ ಇರಬೇಕು ಅಂತ ಬಂದಾಗ, ಈಗ ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗಿದೆ, ಹಾಗಾಗಿ ನಾನು ಡೆಪಾಸಿಟ್ ಅಮೌಂಟ್ನ ಜಾಸ್ತಿ ಮಾಡಬೇಕು, ಯಾಕಂದರೆ ಇನ್ಕಮ್ ನನಗೆ ಸೇಮ್ ಇರಬೇಕು ಹಾಗಾಗಿ. ಓಕೆನಾ. ಸೊ ಹಾಗಾದರೆ ಈ ಇನ್ಕಮ್ನ ರೇಷಿಯೋ ಏನಿದೆ ನಮಗೆ ಇವಾಗ ಡಿ ಅಂತ ಬರಿತೀನಿ. ಡೆಪಾಸಿಟ್ನ ರೇಷಿಯೋ ಏನಿದೆ, ಮೊದಲು 4 ರೂಪಾಯಿ ಡೆಪಾಸಿಟ್ ಮಾಡಿದರೆ ಈಗ ಅದೇ ಇನ್ಕಮ್ನ ನನಗೆ ಉಳಿಸ್ಕೊಂಡು ಹೋಗ್ಬೇಕು, ಸ್ಟೇಬಲ್ ಆಗಿರಬೇಕು ಅನ್ನೋದಾದರೆ 5 ರೂಪಾಯಿನ ಜಾಸ್ತಿ, ಅಂದರೆ 5 ರೂಪಾಯಿ ಮಾಡಬೇಕಾಗತ್ತೆ. ಸೊ ಹಾರ್ಡ್ಲಿ ನಮಗೆ 1 ಭಾಗನ ಜಾಸ್ತಿ ಮಾಡಬೇಕಾಗತ್ತೆ. ಸೊ 1 ಭಾಗನ ಜಾಸ್ತಿ ಮಾಡಿದ್ರೆ ನನಗೆ ಎಷ್ಟು ಡಿಫ್ರೆನ್ಸ್ ಬರ್ತಿದೆ? 2,000. ಸೊ ಹಾಗಾದ್ರೆ 1 ರೇಷಿಯೋಗೆ 2,000 ಅನ್ನೋದಾದರೆ, ಮುಂಚೆ ಇದ್ದಿದ್ದು 4, ಇವಾಗಿರೋದು 5. ಸೊ 4ಕ್ಕೆ ಎಷ್ಟು ಅಂತ ನೋಡಿದ್ರೆ 4 2 8. ಸೊ 8,000 ಬರುತ್ತೆ. ರೇಷಿಯೋ ಬೇಸ್ ಮೇಲೆ ಕೂಡ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಒಂದು ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇಲಿಗಳನ್ನು ಹಿಡಿಯುತ್ತದೆ. ದೊಡ್ಡ ಬೆಕ್ಕು 12 ನಿಮಿಷದಲ್ಲಿ 6 ಇಲಿಗಳನ್ನು ಹಿಡಿಯುತ್ತದೆ.
ಸಾಕಷ್ಟು ಇಲಿಗಳು ಇದ್ದಾಗ 20 ನಿಮಿಷದಲ್ಲಿ 2 ಬೆಕ್ಕುಗಳು ಕೂಡಿ ಎಷ್ಟು ಇಲಿಗಳನ್ನು ಹಿಡಿಯುತ್ತವೆ? ಓಕೆ, ಕ್ವಶನ್ ಅನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಓಕೆ, ಒಂದು ಸಣ್ಣ ಬೆಕ್ಕು ಸಣ್ಣ ಬೆಕ್ಕು ಏನ್ ಮಾಡ್ತಿದೆ? 6 ನಿಮಿಷದಲ್ಲಿ 12 ಇಲಿ. ಎಷ್ಟು ನಿಮಿಷದಲ್ಲಿ? 6 ನಿಮಿಷದಲ್ಲಿ 12 ಇಲಿ. ನೆಕ್ಸ್ಟು ಇನ್ನೊಂದು ದೊಡ್ಡ ಬೆಕ್ಕಿದೆ. ದೊಡ್ಡ ಬೆಕ್ಕು 12 ನಿಮಿಷದಲ್ಲಿ 6 ಇಲಿ. 12 ನಿಮಿಷದಲ್ಲಿ 6 ಇಲಿ. ಓಕೆನಾ? ಸೊ ಈಗ ಎರಡೂ ಬೆಕ್ಕುಗಳು ಕೂಡಿ ಎಷ್ಟು ಇಲಿಗಳನ್ನು 20 ನಿಮಿಷದಲ್ಲಿ ಹಿಡಿತವೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಪ್ರಶ್ನೆ ಆಗಿದೆ. ಓಕೆನಾ? ಸೊ ಹಾಗಾದ್ರೆ ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇಲಿನ ಹಿಡಿಯುತ್ತೆ ಅನ್ನೋದಾದ್ರೆ 6 ನಿಮಿಷದಲ್ಲಿ 12 ಇಲಿ ಆದ್ರೆ 1 ನಿಮಿಷಕ್ಕೆ ಎಷ್ಟು? ಇಲ್ಲಿ ನೋಡಿ, 6 ನಿಮಿಷಕ್ಕೆ 12 ಕ್ರಾಸ್ ಮಲ್ಟಿಪ್ಲಿಕೇಶನ್. 6ಕ್ಕೆ 12 ಆದರೆ 1ಕ್ಕೆ ಎಷ್ಟು? ಸೊ ಅಲ್ಲಿಗೆ 12 × 1 ಡಿವೈಡೆಡ್ ಬೈ 6. 6 2 12. ಸೊ ಹಾಗಾದ್ರೆ ಸಣ್ಣ ಬೆಕ್ಕು 1 ನಿಮಿಷದಲ್ಲಿ 2 ಇಲಿಗಳನ್ನು ಹಿಡಿಯುತ್ತೆ. ಓಕೆ, ಸೊ ಅದೇ ದೊಡ್ಡ ಬೆಕ್ಕು 12 ನಿಮಿಷಕ್ಕೆ 6 ಆದರೆ 1 ನಿಮಿಷಕ್ಕೆ ಎಷ್ಟು? 12ಕ್ಕೆ 6 ಇಲಿ ಆದರೆ 1 ನಿಮಿಷಕ್ಕೆ ಎಷ್ಟು? 6 × 1 ಡಿವೈಡೆಡ್ ಬೈ 12. ಸೊ ಅಲ್ಲಿ 6 1 6 2 1/2. 1/2 ಅಂತಂದ್ರೆ 1/2 ಅಂತಂದ್ರೆ ಅರ್ಧ, 0.5 ಇಲಿ. ಓಕೆ, ಸೊ ಈಗ ಸಣ್ಣ ಬೆಕ್ಕು ದೊಡ್ಡ ಬೆಕ್ಕು ಎರಡೂ ಬೆಕ್ಕುಗಳು ಸೇರ್ಕೊಂಡ್ರೆ 2.5 ಇಲಿಗಳನ್ನು ಹಿಡಿತವೆ. 2.5 ಇಲಿಗಳನ್ನು ಹಿಡಿತವೆ 1 ನಿಮಿಷಕ್ಕೆ. ಸೊ ಹಾಗಾದ್ರೆ 1 ನಿಮಿಷಕ್ಕೆ 2.5 ಅನ್ನೋದಾದ್ರೆ 20 ನಿಮಿಷ ಟೈಮ್ ಕೊಟ್ರೆ ಎಷ್ಟು ಇಲಿಗಳನ್ನು ಹಿಡಿತವೆ? ಜಸ್ಟ್ ಇದೇ ಥರನೇ ಕ್ರಾಸ್ ಮಲ್ಟಿಪ್ಲಿಕೇಶನ್. 2.5 × 20/1. ಸೊ ಹಾಗಾದರೆ 2.5 × 20 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 50. ಸೊ ಹಾಗಾದರೆ ಆನ್ಸರ್ ಎಷ್ಟು? 50. ಓಕೆ, ನೆಕ್ಸ್ಟ್ ಕ್ವಶನ್ನು ರೋಹಿತ್ ಎಂಬುದನ್ನು SKQMY ಎಂಬ ಸಂಕೇತದಲ್ಲಿ ಬರೆದರೆ ವಿರಾಟ್ ಎಂಬುದರ ಸಂಕೇತವೇನು ಅಂತಕ್ಕಂಥದ್ದು ನಮಗಿಲ್ಲಿ ಕ್ವಶನ್ ಇದೆ. ಓಕೆನಾ? ಸೊ ಹಾಗಾದರೆ ರೋಹಿತ್ ಅಂತಕ್ಕಂಥದ್ದನ್ನ ಯಾವ ಸಂಕೇತದಲ್ಲಿ ಬರೆದಿದ್ದಾರೆ? SQKMY. ಹಾಗಾದರೆ ವಿರಾಟ್ ಅನ್ನೋದನ್ನ ಹೆಂಗೆ ಬರಿಬೋದು ಅಂತಕ್ಕಂಥದ್ದು ನಮಗಿಲ್ಲಿ ಕ್ವಶನ್. ಸೊ ಹಾಗಾದರೆ ವಿರಾಟ್ ಅಂತಕ್ಕಂಥದ್ದನ್ನ ಯಾವ ಸಂಕೇತದಲ್ಲಿ ಬರಿಬೋದು ಅಂತಕ್ಕಂಥದ್ದು ನಮಗಿಲ್ಲಿ ಕ್ವಶನ್. ಓಕೆ, ಸೊ ಹಾಗಾದ್ರೆ ಇದನ್ನ ಡಿಕೋಡಿಂಗ್ ಸಂಬಂಧಪಟ್ಟಿದ್ದನ್ನ. ಸೊ ರೋಹಿತ್ ಅನ್ನೋದನ್ನ SQKMY ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಡಿಕೋಡ್ ಮಾಡೋಣ. ಸೊ ಡಿಕೋಡ್ ಬಂದು R ಆದ್ಮೇಲೆ +1 ಇದೆ. ಓಕೆ, RS. O ಆದ್ಮೇಲೆ OPQ +2, O15 Q17. ನೆಕ್ಸ್ಟ್ H ಆದ್ಮೇಲೆ +3, H8 K11. ಓಕೆ, ನೆಕ್ಸ್ಟ್ I ಆದ್ಮೇಲೆ M +4. I ಆದ್ಮೇಲೆ I ಅಂದ್ರೆ 9, M ಅಂದ್ರೆ 13. 9 ಮತ್ತು 13. ಬೇಕಾದ್ರೆ ಇದನ್ನ ನೀವು ನಂಬರಲ್ಲಿ ಕೂಡ ತಗೊಂಡು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ T 20, Y 25. ಸೊ ಅಲ್ಲಿಗೆ +5. ಸೇಮ್ 1 2 3 4 5ನ ಅಲ್ಲಿಗೆ ಹಾಕಿದ್ರೆ ಆಯ್ತು ಅಷ್ಟೇ. ಓಕೆ, ಸೊ ಹಾಗಾದ್ರೆ ಏನು ಬರುತ್ತೆ ಇಲ್ಲಿಗ? V ಆದಮೇಲೆ +1, V ಆದಮೇಲೆ +1 ಅಂತಂದರೆ V ಆದಮೇಲೆ W. ನೆಕ್ಸ್ಟ್ I ಆದಮೇಲೆ +2, I ಅಂದರೆ 9, 9 + 2 11, 11 ಅಂದರೆ K. ನೆಕ್ಸ್ಟ್ R ಆದಮೇಲೆ +3, R ಅಂದರೆ 18, 18 + 3 21, 21 ಲೆಟರ್ ಅದು U. ನೆಕ್ಸ್ಟ್ A ಆದಮೇಲೆ +4, A ಅಂದರೆ 1 +4 5, ಸೊ ಅಲ್ಲಿಗೆ E. ನೆಕ್ಸ್ಟು T ಆದಮೇಲೆ +5 ಇದೆ, 20 + 5 25, ಸಾರಿ Y. ಸೊ ಹಾಗಾದರೆ ಆನ್ಸರ್ ಏನು? WKUE, WKUEY. ಎಸ್, ಸೊ ಇದು ನಮಗೆ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಹಾಗಾದರೆ ಒಬ್ಬ ವಿದ್ಯಾರ್ಥಿಯು ಒಂದು ಸಂಖ್ಯೆಯನ್ನು
5/3 ಗುಣಿಸುವ ಬದಲಾಗಿ 3/5 ಗುಣಿಸುತ್ತಾನೆ, ಹಾಗಾದರೆ ಅವನು ಕಂಡುಹಿಡಿದ ಬೆಲೆಯಲ್ಲಿನ ಶೇಕಡ ದೋಷವೆಷ್ಟು? ಓಕೆ, ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಿದ್ದಾನೆ, ಒಂದು ಸಂಖ್ಯೆ ಯಾವುದೋ ಗೊತ್ತಿಲ್ಲ ನಮಗೆ, ಓಕೆನಾ. ಸೊ ಆ ಸಂಖ್ಯೆನ 5/3 ಮಲ್ಟಿಪ್ಲೈ ಮಾಡಬೇಕಿತ್ತು. ಯಾವುದೋ ಸಂಖ್ಯೆ ನನಗೆ ಗೊತ್ತಿಲ್ಲ, ಎ ಅಂತಕ್ಕಂಥ ಒಂದು ಸಂಖ್ಯೆ, ಎ ಅಂತಕ್ಕಂಥ ಸಂಖ್ಯೆನ 5/3 ಜೊತೆ ಮಲ್ಟಿಪ್ಲೈ ಮಾಡಬೇಕಿತ್ತು. ಓಕೆ, 5/3 ಜೊತೆ ಮಲ್ಟಿಪ್ಲೈ ಮಾಡಬೇಕಿತ್ತು. ಬಟ್ ಇದು ಕರೆಕ್ಟ್, ಇಲ್ಲಿ ಮಾಡಿದ್ರೆ ಏನು ಆನ್ಸರ್ ಬರ್ತಿತ್ತು ನಮಗೆ, ಅದು ಕರೆಕ್ಟು, ಇದು ಕರೆಕ್ಟು. ಬಟ್ ಅವನೇನು ಮಾಡ್ತಿದ್ದಾನೆ, ಆ ಎ ಅಂತಕ್ಕಂಥ ನಂಬರ್ನ 3/5 ಜೊತೆ ಮಲ್ಟಿಪ್ಲೈ ಮಾಡ್ತಿದ್ದಾನೆ. ಸೊ ರಾಂಗ್ ಆನ್ಸರ್ ಬರ್ತಿದೆ. 3/5 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಆನ್ಸರ್ ರಾಂಗ್ ಬರ್ತಿದೆ. ಸೊ ಹಾಗಾದರೆ ಈ ರೈಟಾಗಿ ಬಂದಿರೋ ಆನ್ಸರ್ಗೂ ಬರಬೇಕಾಗಿರೋ ಆನ್ಸರ್ಗೂ ಈ ರಾಂಗಾಗಿ ಬಂದಿರತಕ್ಕಂಥ ಆನ್ಸರ್ಗೂ ಶೇಕಡ ಎಷ್ಟು % ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದು ನಮಗಿಲ್ಲಿ ಕ್ವಶನ್. ಓಕೆ, ಶೇಕಡ ಎಷ್ಟು % ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದು ನಮಗಿಲ್ಲಿ ಪ್ರಶ್ನೆ. ಓಕೆ, ಇದನ್ನು 2 ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. 2 ಮೆಥಡ್ನ ಹೇಳ್ಕೊಡ್ತೀನಿ ನಾನು. ಓಕೆ, ಸೊ ಫಸ್ಟ್ ಮೆಥಡ್ ಬಂದು ಆ ಒಂದು ಸಂಖ್ಯೆನ ನಾನು ಡಿಫ್ರೆನ್ಸ್ ಫಸ್ಟು 5/3 ಜೊತೆ ಮಲ್ಟಿಪ್ಲೈ ಮಾಡಬೇಕಿತ್ತು. ಕರೆಕ್ಟ್ ಯಾವುದಿದೆ ಅದನ್ನು ಬರ್ಕೊಳ್ಳೋಣ. ಫಸ್ಟು 5/3 ಜೊತೆ ಮಲ್ಟಿಪ್ಲೈ ಮಾಡಬೇಕಿತ್ತು. ಬಟ್ ನಾನು ಯಾವುದ್ರಲ್ಲಿ ಮಾಡಿದ್ದೀನಿ, 3/5 ಜೊತೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೊ ಹಾಗಾದರೆ ಅವೆರಡಕ್ಕೂ ಡಿಫ್ರೆನ್ಸ್ ಏನು ಬರುತ್ತಲ್ಲ, ಆ ಡಿಫ್ರೆನ್ಸ್ ಎಷ್ಟಿದೆ ಹಾಗಾದರೆ 15, 5 3 15, ನೆಕ್ಸ್ಟು 5 5 25, 3 3 9. ಸೊ ಹಾಗಾದರೆ ಡಿಫ್ರೆನ್ಸ್ ಎಷ್ಟು ಬರ್ತಿದೆ, 5/3 ಜೊತೆ ಮಾಡಬೇಕಿತ್ತು, ಬಟ್ 3/5 ಜೊತೆ ಮಲ್ಟಿಪ್ಲೈ ಮಾಡಿದರೆ ಹಾಗಾದರೆ ಅವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು, 25/9. ಅಂದರೆ 16/15 ಅಂತಕ್ಕಂಥದ್ದು ನಮಗೆ ಡಿಫ್ರೆನ್ಸು. ಓಕೆನಾ, ಇಷ್ಟು ಡಿಫ್ರೆನ್ಸ್ ಬರ್ತಿದೆ. ಹಾಗಾದರೆ ಯಾವುದ್ರ ಮೇಲೆ ಇಷ್ಟು ಡಿಫ್ರೆನ್ಸ್ ಬರ್ತಿರೋದು ನನಗೆ, ಕರೆಕ್ಟ್ ಆಗಿರೋ ವ್ಯಾಲ್ಯೂ ಯಾವುದಿತ್ತು ನಮಗೆ, ಕರೆಕ್ಟ್ ವ್ಯಾಲ್ಯೂ ಯಾವುದಿತ್ತು ಇದು. ಸೊ ಇದ್ರ ಮೇಲೆ ಅಷ್ಟು ಡಿಫ್ರೆನ್ಸ್ ಬರ್ತಿದೆ. ಹಾಗಾದರೆ 16/15 ಅಂತಕ್ಕಂಥದ್ದು 5/3ಗೆ ಎಷ್ಟು %? 16/15 ಅನ್ನೋದೇ ಅಲ್ವಾ ನನಗೆ ಡಿಫ್ರೆನ್ಸ್ ಬರ್ತಿರೋದು. ಆ ಡಿಫ್ರೆನ್ಸು 5/3ಗೆ ಎಷ್ಟು % ಇದೆ ಅಂದರೆ ಕರೆಕ್ಟಾಗಿ ಬರಬೇಕಾಗಿರೋ ಆನ್ಸರಿಗೆ ಕಂಪೇರ್ ಮಾಡಿದಾಗ ಎಷ್ಟು ವ್ಯತ್ಯಾಸ ಬರ್ತಿದೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾದ್ರೆ ಎಷ್ಟು % ಡಿಫ್ರೆನ್ಸ್ ಇದೆ, ಈಗ 5/3 ಮೇಲ್ಗಡೆ ಬಂದರೆ ಏನಾಗುತ್ತೆ, 3/5 ಆಗುತ್ತೆ. ಓಕೆ, 100 ಮೇಲ್ಗಡೆ ಹೋಗುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, 16/15 ಇಂಟು 3/5 ಇಂಟು 100. ಓಕೆ, ಸೊ ಈಗ ಅದನ್ನು ಸಾಲ್ವ್ ಮಾಡ್ತೀವಿ ಅಂತ ಅಂದರೆ 3 1 3 3 5 15. ಓಕೆ, 5 2 10 20 ಆಯಿತು, 5 4 20. ಸೊ ಅಲ್ಲಿಗೆ 16 ಇಂಟು 4, 16 4 64, 64% ಡಿಫ್ರೆನ್ಸ್ ಬರುತ್ತೆ. ಸೊ 64 ಅಂತಕ್ಕಂಥದ್ದು ರೈಟ್ ಆನ್ಸರ್. ಓಕೆ, ಇದು ಬೇಸಿಕಲಿ ಸಾಲ್ವ್ ಮಾಡ್ತಕ್ಕಂಥದ್ದು ನಾವು. ಇಲ್ಲ ಇನ್ನೂ ಈಸಿಯಾಗಿ ಸಾಲ್ವ್ ಮಾಡ್ತೀವಿ ಅಂದರೆ ಇನ್ನೊಂದು ಮೆಥಡ್ ಇದೆ. ಸೊ ಹೇಗೆ ಅಂತಂದರೆ, ಓಕೆ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ಇನ್ನೊಂದು ಮೆಥಡ್ ಏನು ಅಂತಂದರೆ, ಈಗ 5/3 ಮತ್ತು 3/5 ಕೆಳಗಡೆ ಏನು ನಂಬರ್ ಇದೆಯಲ್ಲ 3 ಮತ್ತು 5, 3 ಮತ್ತು 5 ಆ ಎರಡೂ ನಂಬರಿಂದ ಡಿವೈಡ್ ಆಗ್ತಕ್ಕಂಥ ಒಂದು ನಂಬರ್ನ ನಾವೇ ಅಸ್ಯೂಮ್ ಮಾಡ್ಕೊಬೇಕು. ಒಂದು ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಆ ಸಂಖ್ಯೆನ ಯಾವುದು ಅಂತ ಅನ್ಕೊಬೇಕು ಅಂದರೆ ನಾವು ಆ ಒಂದು ಸಂಖ್ಯೆನ 3ಇಂದನೂ ಡಿವೈಡ್ ಆಗಬೇಕು, 5ಇಂದನೂ ಡಿವೈಡ್ ಆಗಬೇಕು ಅಂತ ಸಂಖ್ಯೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ಗೆ 3 ಮತ್ತು 5 ಎರಡರಿಂದನೂ ಡಿವೈಡ್ ಆಗುತ್ತೆ ಅಂದರೆ 15 ಆಗುತ್ತೆ, 30 ಆಗುತ್ತೆ, 150 ಯಾವ್ದಾರು ತೊಗೊಬೋದು. ಬಟ್ ಏನು ಅಂದರೆ ಆ 3 ಮತ್ತು 5 ಎರಡರಿಂದನೂ ಮಲ್ಟಿಪ್ಲೈ ಆಗಬೇಕು. ಓಕೆ, ಸೊ ಹಾಗಾದರೆ ಅಂತ ನಂಬರ್ ನೋಡೋಣ. 3 ಮತ್ತು 5 ಅಂತಂದರೆ 15ನೇ ತೊಗೊಬೋದು ನೀವು. ಓಕೆ, 15ನೇ ತಗೊಳ್ಳೋಣ. ಆ ಒಂದು ಸಂಖ್ಯೆ 15 ತೊಗೊಬೇಕು ಅಂತ ಏನಿಲ್ಲ, 30 ತೊಗೊಬೋದು, 60 ತೊಗೊಬೋದು, 90 ತೊಗೊಬೋದು, 150 ತೊಗೊಬೋದು. ಒಟ್ಟಿನಲ್ಲಿ 3 ಮತ್ತು 5ಇಂದ ಡಿವೈಡ್ ಆಗಬೇಕು ಆ ನಂಬರ್. ಓಕೆ, ಸೊ 15 ಅಂತ ಅಂದ್ಕೊಂಡೆ ಆ ಒಂದು ಸಂಖ್ಯೆನ. 15 ಇಂಟು 5/3 ಮಾಡಬೇಕಿತ್ತು ನಾನು, ಕರೆಕ್ಟ್ ಮಾಡಬೇಕು ಅಂದರೆ. 15 ಇಂಟು 5/3 ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತಿತ್ತು ನನಗೆ, 3 1 3 3 5 15. ಸೊ 5 5 25 ಅನ್ನೋದು ಆನ್ಸರ್ ಬರಬೇಕಿತ್ತು. ಎಷ್ಟು ಬರಬೇಕಿತ್ತು, 25 ಅನ್ನೋದು ಬರಬೇಕಿತ್ತು. ಬಟ್ ನಾನೇನು ಮಾಡ್ತಿದ್ದೀನಿ, ರಾಂಗಾಗಿ ತೊಗೊತಿದ್ದೀನಿ. ಸೊ ಏನು ಮಾಡ್ತಿದ್ದೀನಿ, 15 ಇಂಟು 5/3 ಮಾಡೋ ಬದಲು 15 ಇಂಟು 3/5 ಮಾಡ್ತಿದ್ದೀನಿ. ಸೊ ಇವಾಗ ಒಂದು ವ್ಯಾಲ್ಯೂ ಬರಬೇಕಲ್ಲ. ಸೊ ಇವಾಗ ಬರ್ತಿರೋ ವ್ಯಾಲ್ಯೂ ಎಷ್ಟು ಬರುತ್ತೆ ನಂಗಾಗಾದರೆ 5 1 5 5 3 15. ಸೊ 3 3 9 ಬಂತು. ಅಂದರೆ 25 ಬರೋ ಜಾಗದಲ್ಲಿ 9 ಬರ್ತಿದೆ. ಹಾಗಾದರೆ ಶೇಕಡ ನನಗೆ ಎಷ್ಟು ಕಡಿಮೆ ಬರ್ತಿದೆ, 25 ಬರಬೇಕಿತ್ತು ಬಟ್ 9 ಬಂದಿದೆ. ಹಾಗಾದರೆ ಶೇಕಡ ಎಷ್ಟು ಕಡಿಮೆ ಬರ್ತಿದೆ. ಸೊ ಹಾಗಾದರೆ ಕಡಿಮೆ ಬಂದಿರೋ ವ್ಯಾಲ್ಯೂ ಎಷ್ಟಿದೆ, 16. 25ರಲ್ಲಿ 9 ಕಳಿತೀನಿ ಅಂದರೆ 16. ಓಕೆ, ಯಾವುದ್ರ ಮೇಲೆ ನನಗೆ ಕಡಿಮೆ ಬರ್ತಿರೋದು,
ಬೇಸಿಕಲಿ ನಿನ್ನೆ ಬರಬೇಕಾಗಿದೆ ಎಷ್ಟು 25. ಸೊ 25ಕ್ಕೆ 16 ರೂಪಾಯಿ ನನಗೆ ಕಡಿಮೆ ಬರ್ತಿದೆ. ಸೊ ಹಾಗಾದರೆ ಶೇಕಡ ಎಷ್ಟು? ಓಕೆ. ಸೊ ಈಗ 25 1 25, 25 4 100, 16 4 64, 64%. ಈ ಒಂದು ಮೆಥಡಲ್ಲೂ ಕೂಡ ಸೊಲ್ಯೂಷನ್ ಮಾಡ್ಬೋದು. ಈ 15 ಯಾಕೆ ತೊಗೊಬೇಕು ಅಂತ ಏನಿಲ್ಲ, ನಾನು ಅವಾಗಲೇ ಹೇಳಿದ್ದೀನಿ 15 ತೊಗೊಬೋದು. ಬಟ್ ನಂಗೆ ಏನಂದ್ರೆ 3 ಮತ್ತು 5ರಿಂದ ಆ ನಂಬರ್ ಡಿವೈಡ್ ಆಗಬೇಕು ಅಂತ ನಂಬರ್ ಯಾವುದನ್ನಾರು ತೊಗೊಬೋದು ನೀವಲ್ಲಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ಆಗಿದ್ರೆ ನೋಡೋಣ. ನೆಕ್ಸ್ಟ್ ಕ್ವಶನ್ನು, ಎ ಮತ್ತು ಬಿ ಯು ಪಿ ಮತ್ತು P+1 ಮಾದರಿಯಲ್ಲಿರೋ 2 ಅವಿಭಾಜ್ಯ ಸಂಖ್ಯೆಗಳು. ಎಸ್, ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್. ಅವಿಭಾಜ್ಯ ಸಂಖ್ಯೆಗಳು ಮತ್ತು m ಈಸ್ ಈಕ್ವಲ್ ಟು a ಪವರ್ a ಪ್ಲಸ್ b ಪವರ್ b, n ಈಸ್ ಈಕ್ವಲ್ ಟು a ಪವರ್ b ಪ್ಲಸ್ b ಪವರ್ a. ಆಗ m ಮತ್ತು n ಎರಡು ಏನು ಅಂತಕ್ಕಂಥದ್ದು ನಮಗಿಲ್ಲಿ ಕ್ವಶನ್. ಓಕೆ, m ಮತ್ತು n ಏನು ಅಂತಕ್ಕಂಥದ್ದು ನಮಗಿಲ್ಲಿ ಅದನ್ನೇ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, 2 ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಸ್ಟಾರ್ಟ್ ಆಗೋದು ನಮಗೆ 2, 3, 5, 7, 11, 13, 15 ಬರೋದಿಲ್ಲ. ನೆಕ್ಸ್ಟ್ 17, 19, 23 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವ ಮಾದರಿಯೆಲ್ಲ ಇದಾವೆ ಅಂತ ಅಂದರೆ, ಒಂದು ನಂಬರ್ಗೂ ಇನ್ನೊಂದು ನಂಬರ್ಗೂ ಒಂದು ನಂಬರ್ ಜಾಸ್ತಿ ಇರಬೇಕಷ್ಟೇ ಡಿಫ್ರೆನ್ಸು. ಸೊ ಹಾಗಾದರೆ ನಾವು ಪ್ರೈಮ್ ನಂಬರ್ಗಳು ಅಂತ ನೋಡಿದಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರ್ತಕ್ಕಂಥ 2, 3ನ ಬಿಟ್ಟರೆ ಇನ್ನೆಲ್ಲೂ ಕೂಡ ಒಂದು ಡಿಫ್ರೆನ್ಸ್ ಬರೋದಿಲ್ಲ. ಸೊ ಹಾಗಾದರೆ ಆ 2 ನಂಬರ್ಗಳು ಯಾವುದು ಅಂತ ಕೊಡ್ತಿದ್ದಾರೆ, 2 ಮತ್ತು 3. ಯಾಕಂದರೆ ಇದು ಪಿ ಆದರೆ ಇದು ಮಾತ್ರ P+1 ಇರೋದು. ಇನ್ನು ಉಳಿದಿರೋದೆಲ್ಲ ಬೇರೆ 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 ಅಂದರೆ +2 ಇದೆ, +4 ಇದೆ. ಸೊ ಈ ಥರ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ಸೊ P ಮತ್ತು P+1 ಮಾದರಿಯಲ್ಲಿ ಇರ್ತಕ್ಕಂಥ 2 ನಂಬರ್ ಯಾವುದಾಗಾದ್ರೆ 2 ಮತ್ತು 3. ಓಕೆನಾ? ಸೊ ಹಾಗಾದರೆ ಇಲ್ಲಿಗ ಎ ಮತ್ತು ಬಿ ಅಂದರೆ ವ್ಯಾಲ್ಯೂ ಎಷ್ಟು? 2 ಮತ್ತು 3. ಸೊ ಹಾಗಾದರೆ m ಈಸ್ ಈಕ್ವಲ್ ಟು ಏನು ಹೇಳ್ತಿದ್ದಾರೆ, ಎ ಅಂದರೆ ಈಗ ನನಗೆ 2, ಬಿ ಅಂದರೆ 3. ಓಕೆನಾ? ಎ ಪವರ್ ಬಿ ಅಂದರೆ 2 ಪವರ್ ಎ ಪವರ್ ಎ, ಎ ಪವರ್ ಎ ಅಂದರೆ 2 ಪವರ್ 2 ಪ್ಲಸ್ ಬಿ ಪವರ್ ಬಿ ಅಂದರೆ ಬಿ ವ್ಯಾಲ್ಯೂ 3 ಪವರ್ 3. ಹಾಗಾದರೆ ಎಷ್ಟಾಗುತ್ತೆ? 2 ಪವರ್ 2 ಅಂದರೆ ಕ್ಯೂಬ್ 9. ಸೊ ಅಲ್ಲಿಗೆ 27 ಪ್ಲಸ್ 4 31. ನೆಕ್ಸ್ಟು ಎನ್ನಿನ ವ್ಯಾಲ್ಯೂ ಹೇಳ್ತಿದ್ದಾರೆ. ಎನ್ನಿನ ವ್ಯಾಲ್ಯೂ ಎಷ್ಟಂತೆ? ಎ ಪವರ್ ಬಿ, ಎ ಅಂದರೆ ಎಷ್ಟಿಗೆ ನನಗೆ 2 ಪವರ್ ಬಿ ಅಂದರೆ ಪವರ್ 3 ಪ್ಲಸ್ ಬಿ ಪವರ್ ಎ, ಬಿ ಅಂದರೆ ಎಷ್ಟು ಇವಾಗ 3 ಪವರ್ ಎ. ಈಗ ಎ ಮತ್ತು ಬಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ. ಎ ಅಂದರೆ 2, ಬಿ ಅಂದರೆ 3. ಓಕೆ, ಎನ ವ್ಯಾಲ್ಯೂ ಬಿನ ವ್ಯಾಲ್ಯೂ. ಈಗ ಬಿ ಪವರ್ ಎಷ್ಟಿದೆ? ಎ ಇದೆ. ಬಿ ಪವರ್ 2 ಅಂತಂದ್ರೆ ನಾವು ಇವಾಗ ಬಿ ಪವರ್ ಎ, ಬಿ ಅಂದರೆ 3 ಪವರ್ 2. ಈಗ 2 ಪವರ್ 3 ಅಂತಂದರೆ 8 ಪ್ಲಸ್ 9, 3 ಪವರ್ 2 ಅಂದರೆ 9. ಓಕೆನಾ? ಸೊ 8 ಪ್ಲಸ್ 9 17. ಓಕೆನಾ? ಇದ್ರ ಬೇಸ್ ಮೇಲೆ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಎಮ್ ಮತ್ತು ಎನ್ ಎರಡು ಸಂಯುಕ್ತ ಸಂಖ್ಯೆಗಳು. ಸೊ ಎಮ್ ಅಂದರೆ ನನಗೆ ಇವಾಗ 31, ಎನ್ ಅಂದರೆ 17. ಎಮ್ ಮತ್ತು ಏನು ಸಂಯುಕ್ತ ಸಂಖ್ಯೆಗಳ ಅಂತ ಕೇಳ್ತಾರೆ. ಸಂಯುಕ್ತ ಸಂಖ್ಯೆಗಳು ಅಂತಂದರೆ ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ಯಾವ್ಯಾವ ಸಂಖ್ಯೆ ಇದೆಯಲ್ಲ ಅವೆಲ್ಲ ಸಂಯುಕ್ತ ಸಂಖ್ಯೆಗಳೇ. ಓಕೆ, ಅಂದರೆ ಯಾವುದಾದ್ರು ನಂಬರಿಂದ ಡಿವೈಡ್ ಆಗಬೇಕದು. ಫಾರ್ ಎಕ್ಸಾಂಪಲ್ 2ನ ತಗೊಳ್ಳಿಕ್ಕೆ ಬರಲ್ಲ, 4 2 2 4, 5 ಬರಲ್ಲ, 6 2 3 6. ಸೊ ಈ ಥರ ಆ ಸಂಖ್ಯೆನ ಹೊರತುಪಡಿಸಿ ಬೇರೆ ಯಾವ ಸಂಖ್ಯೆಯಿಂದನಾದ್ರು ಡಿವೈಡ್ ಆಗಬೇಕು. ಬಟ್ ಅವಿಭಾಜ್ಯ ಸಂಖ್ಯೆಗಳು ಸಿಂಪಲ್ ಆಗಿ ಇಷ್ಟೇ, ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ಇರ್ತಕ್ಕಂಥ ಸಂಖ್ಯೆಗಳೇ ಸಂಯುಕ್ತ ಸಂಖ್ಯೆಗಳು. ಬಟ್ ಎಮ್ ಮತ್ತು ಎನ್ ಸಂಯುಕ್ತ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ, 100% ರಾಂಗು. ನೆಕ್ಸ್ಟ್, ಎಮ್ ಅವಿಭಾಜ್ಯ ಸಂಖ್ಯೆ ಆಗಿದ್ದು ಹೌದು, ಆದರೆ ಎನ್ ಸಂಯುಕ್ತ ಸಂಖ್ಯೆ. ಎನ್ನು ಕೂಡ ಸಂಯುಕ್ತ ಸಂಖ್ಯೆ ಅಲ್ಲ, ಎರಡು ಕೂಡ ಪ್ರೈಮ್ ನಂಬರ್. ಓಕೆ, ಎಮ್ ಮತ್ತು ಎನ್ ಎರಡು ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಎಮ್ ಕೂಡ ಅವಿಭಾಜ್ಯ ಸಂಖ್ಯೆ, ಎನ್ ಕೂಡ ಅವಿಭಾಜ್ಯ ಸಂಖ್ಯೆ. ಸೊ ಇದು ನಮಗೆ ಕರೆಕ್ಟ್ ಆನ್ಸರ್. ಎಮ್ ಮತ್ತು ಎನ್ ಎರಡು ಅವಿಭಾಜ್ಯ ಸಂಖ್ಯೆಗಳು ಅನ್ನೋದನ್ನು ನಾವು ಒಪ್ಕೊಬೋದು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. 5 ವರ್ಷಗಳ ಹಿಂದೆ ಅರುಣಾ ರಾಯ್, ಓಕೆ ಏಜಸ್ ರಿಲೇಟೆಡ್, ಅರುಣಾ ರಾಯ್, ಡೇವಿಡ್ ಮತ್ತು ಸಲ್ಮಾನ್ ಅವರ ಸರಾಸರಿ ವಯಸ್ಸು 45. ಸರಾಸರಿ ವಯಸ್ಸು 45 ಅಂದರೆ ಒಟ್ಟು ಮೊತ್ತ ಎಷ್ಟಾಗುತ್ತೆ? 4 ಜನ ಇದ್ದಾರೆ. 45 4 180. ಇದು ಯಾವಾಗ? 5 ವರ್ಷ ಹಿಂದೆ. ಓಕೆ, ಈಗ ಸೀತಾ ಅವ್ರನ್ನ ಸೇರಿಸುತ್ತಾರೆ. ಈಗ ಅವ್ರು ಪ್ರೆಸೆಂಟಿಗೆ ಬರಬೇಕು ಅಂದರೆ
ಪ್ರೆಸೆಂಟಿಗೆ ಬರಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ 5 ವರ್ಷ ಜಾಸ್ತಿ ಆಗಿರುತ್ತಲ್ವಾ. ಸೊ ಪ್ರತಿಯೊಬ್ಬರಿಗೂ 5 ವರ್ಷ ಜಾಸ್ತಿ ಆಗುತ್ತೆ ಅಂದರೆ ಎಷ್ಟು ಜನ ಇದ್ದಾರೆ ಟೋಟಲ್? 4 ಜನ ಇದ್ದಾರೆ. 4 5 20 ಅಂದರೆ 20 ವರ್ಷ ಜಾಸ್ತಿ ಆಗಿದೆ. ಹಾಗಾದರೆ ಪ್ರೆಸೆಂಟ್ ಎಲ್ಲರ ಮೊತ್ತ ಎಷ್ಟಾಗುತ್ತೆ? 200 ಆಗುತ್ತೆ. ಎಕ್ಸೆಪ್ಟ್ ಸೀತಾನ ಹೊರತುಪಡಿಸಿ ಪ್ರೆಸೆಂಟ್ ಇವಾಗ 4 ಜನರ ಮೊತ್ತ 200 ಆಗಿರುತ್ತೆ. ಈಗ ಎಲ್ಲ 5 ಜನರ ಸರಾಸರಿ ಎಷ್ಟಂತೆ? 49. ಹಾಗಾದರೆ 5 ಜನರ ಸರಾಸರಿ ಇನ್ಕ್ಲೂಡಿಂಗ್ ಸೀತಾ, ಇವಾಗ ಸೀತನು ಸೇರಿಸ್ಕೊಂಡು 5 ಜನ ಇದ್ದಾರೆ. ಇವಾಗ ಒಬ್ಬರಿಗೆ 49 ಅಂದರೆ ಮೊತ್ತ ಎಷ್ಟಾಗುತ್ತೆ? 49 5 4 20 200 5 9 45. ಸೊ ಹಾಗಾದರೆ 245 ಆಗುತ್ತೆ. ಓಕೆ, ಸೀತನ ಹೊರತುಪಡಿಸಿ ಎಷ್ಟಿದೆ? 200. ಸೀತನ ಸೇರಿಸ್ಕೊಂಡು ಎಷ್ಟಿದೆ? 245. ಸೊ ಹಾಗಾದರೆ ಸೀತಾಳ ಪ್ರಸ್ತುತ ವಯಸ್ಸು ಎಷ್ಟು? 200 ಮತ್ತು 245ಕ್ಕೆ ಡಿಫ್ರೆನ್ಸ್ ಎಷ್ಟಿದೆ? 45. ಸೊ ಇದು ನಮಗೆ ಕರೆಕ್ಟ್ ಆನ್ಸರ್. ಓಕೆ, ಈಗ ನೆಕ್ಸ್ಟು ಇದು ಜಿಯೋಮೆಟ್ರಿಕ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ನು. ಪ್ರಶ್ನೆ ಏನು ಕೇಳಿದರೆ, 2 ಚೌಕಗಳ ಪರಿಧಿ ಅಂತ ಅಂದರೆ ಪೆರಿಮೀಟರ್ ಅಂದರೆ ಸುತ್ತಳತೆ. ಪರಿಧಿಯು ಒಂದು 20 ಸೆಂಟಿಮೀಟರ್, ಇನ್ನೊಂದು 48 ಸೆಂಟಿಮೀಟರ್ ಆಗಿದೆ. ಹಾಗಾದರೆ 3ನೇ ಚೌಕದ ವಿಸ್ತೀರ್ಣವು 2 ಚೌಕಗಳ ವಿಸ್ತೀರ್ಣದ ಮೊತ್ತವಾಗಿದ್ದರೆ 3ನೇ ಚೌಕದ ಪರಿಧಿ ಎಷ್ಟು ಅಂತ ಕೇಳ್ತಾರೆ. ಅಂದರೆ 3ನೇ ಚೌಕದ ಸುತ್ತಳತೆ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ಗೆ ನಮ್ಮ ಹತ್ರ ನಾವಿವಾಗ ಒಂದು ಸ್ಕ್ವೇರ್ ಇದೆ. ಓಕೆ, ಇನ್ನೊಂದು ಸ್ಕ್ವೇರ್ ನಮಗೆ ಸ್ವಲ್ಪ ದೊಡ್ಡದಿದೆ. ಈಗ ಈ 3 ಸೇರಿ ಬರ್ತಕ್ಕಂಥದ್ದು ಇನ್ನೊಂದು ಸ್ಕ್ವೇರು ಇನ್ನೊಂದು ಸ್ವಲ್ಪ ದೊಡ್ಡದಿದೆ. ಓಕೆ, ಸ್ಕ್ವೇರ್ ಅಂತ ಅನ್ಕೊಳ್ಳೋಣ. ಸೊ ಈಗ ನಮ್ಗೆ ಇವಾಗ ಇದರಲ್ಲಿ ಏನು ಕೊಡ್ತಿದ್ದಾರೆ ಅಂತಂದರೆ, ಈಗ ನಾನು ಎಲ್ಲದಕ್ಕೂ ಇದರ ಒಂದು ಸೈಡ್ನ ಎ ಅಂತ ತೊಗೊತೀನಿ. ಸೈಡ್ ಲೆಂತ್ ಎ ಅಂತ ತೊಗೊತೀನಿ. ಇದರ ಸೈಡ್ ಲೆಂತ್ನ ಬಿ ಅಂತ ತೊಗೊತೀನಿ. ಸೈಡ್ ಲೆಂತ್ ಅಂದರೆ ಇದು ಅಥವಾ ಇದು ಒಂದು ಸೈಡ್ನಲ್ಲಿ ಲೆಂತ್ ಇದೆಯಲ್ಲ ಅದು. ಸೊ ಇದರ ಒಂದು ಸೈಡ್ ಲೆಂತ್ನ ಸಿ ಅಂತ ತೊಗೊತೀನಿ. ಓಕೆ, ಸೊ ಈಗ ನಾನು ಎ ಬಿ ಸಿ ಅಂತ ತೊಗೊಂಡಿದ್ದೀನಿ. ಒಂದು ಸೈಡ್ ಲೆಂತ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಬಟ್ ಪೆರಿಮೀಟರ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ ಅಂತಂದರೆ ಸುತ್ತಳತೆ, 4 ಕಡೆಯಿಂದ ಸೇರಿದ್ರೆ ಸುತ್ತಳತೆ. ಸೊ 4 ಇಂಟು ಎ ಮಾಡಿದ್ರೆ ಎಷ್ಟು ಬರುತ್ತಂತೆ? ನಮಗೆ 20 ಸೆಂಟಿಮೀಟರ್ ಬರ್ತಿದೆ ಒಂದು ಇದರಲ್ಲಿ. 4 ಸೈಡಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 20 ಸೆಂಟಿಮೀಟರ್ ಬರ್ತಿದೆ. ಸೊ ಹಾಗಾದರೆ ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು ನನಗೆ? ಇಲ್ಲಿ 5 ಸೆಂಟಿಮೀಟರ್ ಆಯಿತು. ಸೇಮ್ ಅದೇ ಥರನೇ ಇಲ್ಲೆಷ್ಟಾಗುತ್ತೆ? 4 ಇಂಟು ಬಿ ಮಾಡಿದ್ರೆ 48 ಸೆಂಟಿಮೀಟರ್ ಅಂತೆ. ಸೊ ಹಾಗಾದರೆ ಬಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಅಂದರೆ ಒಂದು ಸೈಡ್ ಅಂತ ಏನಿದೆಯಲ್ಲ ಇದು, ಬಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 12 ಸೆಂಟಿಮೀಟರ್ ಆಗುತ್ತೆ. ಈಗ ಮೂರನೇದಕ್ಕೆ ಏನು ಕೊಡ್ತಿದ್ದಾರೆ ಅಂತ ಅಂದರೆ, ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಎ ಬಿ ಸಿ ಅಂತಕ್ಕಂಥ ಸೈಡ್ ಲೆಂತ್ ಸಿಕ್ತು. ಏರಿಯಾ ಎಷ್ಟಾಗುತ್ತೆ? ಹಾಗಾದರೆ ಏರಿಯಾ ಈಸ್ ಈಕ್ವಲ್ ಟು, ಏರಿಯಾ ಅಂದರೆ ಇದು ಈ ಭಾಗ. ಓಕೆನಾ, ಇದು 5 ಇದೆ, ಇದು 5 ಇದೆ ಅಂದರೆ 5 ಇಂಟು 5 ಮಾಡಿದ್ರೆ ಸಾಕು, ಅದೇ ನಮಗೆ ಏರಿಯಾ. ಓಕೆ, ಈಗ ನಾವು 50-60 ಸೈಟು ಅಂತ ಹೇಳ್ತೀವಿ ಅಂದರೆ 50 ಇಂಟು 60 ಮಾಡ್ತೀವಲ್ಲ, ಉದ್ದ ಮತ್ತು ಅಗಲನ. ಇಲ್ಲಿ ಕೂಡ ಅಷ್ಟೇ, ಏರಿಯಾ ಬೇಕು ಅಂದರೆ ಉದ್ದ ಮತ್ತು ಅಗಲ. ಸೊ 5 ಅಡಿ ಅಂತಂದರೆ 5 ಇಂಟು 5 25. ಸೊ 25 ಸೆಂಟಿಮೀಟರ್ ಆಗುತ್ತೆ ಏರಿಯಾ. ಇದೆಷ್ಟಾಗುತ್ತೆ ಹಾಗಾದರೆ ಏರಿಯಾ? 12 ಇಂಟು 12 144 ಸೆಂಟಿಮೀಟರ್ ಆಗುತ್ತೆ. ಓಕೆನಾ, 25 ಸೆಂಟಿಮೀಟರ್ 144 ಸೆಂಟಿಮೀಟರ್. ಸೊ ಇಲ್ಲೇನು ಹೇಳ್ತಿದ್ದಾರೆ ಹಾಗಾದರೆ ನೆಕ್ಸ್ಟು ಇದರಲ್ಲಿ ಈ ಎರಡೂ ಅಂದರೆ ಇದರ ಸುತ್ತ ಏರಿಯಾ ಏನಿದೆಯಲ್ಲ, ಈ ಏರಿಯಾ ಈ ಎರಡೂ ಚೌಕಗಳ ಏರಿಯಾನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಅಂತ ಹೇಳ್ತಾರೆ. ಸೊ ಹಾಗಾದರೆ ಇಲ್ಲಿ ಏರಿಯಾ ಎಷ್ಟು ಅಂತ ಹೇಳ್ತಿದ್ದಾರೆ? ಎರಡೂ ಚೌಕನ ಆ್ಯಡ್ ಮಾಡಬೇಕು. 25 ಪ್ಲಸ್ 144 ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 169 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಸೊ ಏರಿಯಾ 169 ಅನ್ನೋದಾದರೆ ಸೈಡ್ ಆಫ್ ದಿ ಲೆಂತ್ ಎಷ್ಟಾಗಿತ್ತು ನಮಗೆ? ಇಲ್ಲಿ ನೋಡಿ, 5 ಇಂಟು 5 ಮಾಡಿದ್ವಿ ಅಂದರೆ 5ನ ಡಬಲ್ 12 ಇಂಟು 12 ಮಾಡಿದ್ವಿ. ಸೊ ಹಾಗಾದರೆ 13 ಇಂಟು 13 ಮಾಡಿದ್ರೆ 169 ಬರೋದು. ಓಕೆನಾ, ಸೊ ಹಾಗಾದರೆ ಈ ಸೈಡ್ ಲೆಂತ್ ಎಷ್ಟು ಅಂತ ಸಿಕ್ತು? 13 ಅಂತ ಸಿಕ್ತು. ಬಟ್ ನಮಗೆ ಕ್ವಶನ್ ಅದಲ್ಲ, ಸೈಡ್ ಲೆಂತ್ ಎಷ್ಟು ಅನ್ನೋದು ಪ್ರಶ್ನೆ ಅಲ್ಲ, ಪರಿಧಿ ಅಂದರೆ ಈ ಸುತ್ತಳತೆ ಎಷ್ಟು ಅನ್ನೋದು ಕ್ವಶನ್. ಸೊ ಹಾಗಾಗಿ ಈಗ ಏನು ಮಾಡಬೇಕು? ಒಂದು ಸೈಡು 13 ಅಂದರೆ ಎರಡನೇ ಸೈಡು 13. ಸೊ ಹಾಗಾದರೆ 4 ಇಂಟು ಸಿ. ಸೊ ಹಾಗಾದರೆ ಸಿ ಎಷ್ಟು ಅಂತ ಬಂದಿದೆ? 13. 4 ಇಂಟು 13. ಸೊ ಹಾಗಾದರೆ 4 ಇಂಟು 13 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಆನ್ಸರು?
52 ಅಂತಕ್ಕಂಥದ್ದು ನಮಗಿಲ್ಲಿ ಆನ್ಸರ್. ಓಕೆ, ಜಿಯೋಮೆಟ್ರಿಗೆ ಸಂಬಂಧಪಟ್ಟಿದ್ದು ಪೆರಿಮೀಟರ್ ಏರಿಯಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಗಾದರೆ. ಹಾಂ, ಆಂಗ್ಲ ಭಾಷೆಯ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ ಟ್ರಾನ್ಸ್ಪಿರೇಷನ್. ಓಕೆ, ಸೊ ಟ್ರಾನ್ಸ್ಪಿರೇಷನ್ ಅಂತಕ್ಕಂಥ ವರ್ಣ ಕೊಟ್ಟಿದ್ದಾರೆ. ಅದರಲ್ಲಿ ಆಂಗ್ಲ ಭಾಷೆಯ ಸ್ವರಗಳು, ಆಂಗ್ಲ ಭಾಷೆ ಅದರಲ್ಲಿ ಇರ್ತಕ್ಕಂಥ ವೋವೆಲ್ಸ್ ಏನೇನಿದ್ದಾವೆ ಅದೆಲ್ಲ ಒಟ್ಟಿಗೆ ಬರಬೇಕಂತೆ. ಸೊ ಹಾಗಾದರೆ ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು ಅಂತಕ್ಕಂಥದ್ದು ಕ್ವಶನ್ ನಮಗಿಲ್ಲ. ಓಕೆನಾ. ಸೊ ಹಾಗಾದರೆ ಟ್ರಾನ್ಸ್ಪಿರೇಷನ್ ಅಂತಕ್ಕಂಥ ಪದದಲ್ಲಿ ವೋವೆಲ್ಸ್ ಯಾವುದಾದಿದ್ದಾವೆ? ಹಾಗಾದರೆ ವೋವೆಲ್ಸ್ ಯಾವುದಾದಿದ್ದಾವೆ? ಸೊ ಎ, ಅದಾದಮೇಲೆ ಎ ಎನ್ ಎಸ್ ಇಲ್ಲ, ಪಿ ಐ ಆದಮೇಲೆ ಆರ್ ಇಲ್ಲ, ಮತ್ತೆ ಎ ಟಿ ಇಲ್ಲ, ಮತ್ತೆ ಐ ಓ. ಓಕೆನಾ. ಟೋಟಲ್ ಎಷ್ಟಿದಾವೆ ಹಾಗಾದರೆ? 1 2 3 4 5 ಲೆಟರ್ಗಳಿದಾವೆ. ಆ 5 ಲೆಟರ್ಗಳನ್ನು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಏನೇನಾಗಾದರೆ ಟಿ ಆರ್ ಎನ್ ಎಸ್ ಪಿ ಮತ್ತು ಆರ್ ಮತ್ತು ಟಿ ಐ ಓ ಇಲ್ಲ ಎನ್. ಓಕೆನಾ. ಇನ್ನು ಉಳಿದಿರ್ತಕ್ಕಂಥದ್ದು ನಮಗೆ ಇಷ್ಟು ವ್ಯಂಜನ ಅಂದರೆ ಕಾನ್ಸೊನೆಂಟ್ಸ್ಗಳು. ಓಕೆನಾ. ಸೊ ಈಗ ಕಾನ್ಸೊನೆಂಟ್ಸ್ಗಳ ಜೊತೆಗೆ ಒಟ್ಟಿಗೆ ನಮಗೆ ಎ ಐ ಓ ಅಂತಕ್ಕಂಥ ಲೆಟರ್ಗಳು ಬರಬೇಕು. ಸೊ ಹಾಗಾದರೆ ಎಷ್ಟು ಪ್ಲೇಸ್ಗಳು ಖಾಲಿ ಇದೆ? ಫಸ್ಟಿಗೂ ಬರ್ಬೋದು ಆ ಗ್ರೂಪು, ಎರಡನೇ ಪ್ಲೇಸಿಗೆ ಬರ್ಬೋದು ಆ ಗ್ರೂಪು, 3 4 5 6 7 8 9. ಓಕೆ. ಸೊ ನಮಗೆ ಟೋಟಲಿ 9 ಪ್ಲೇಸ್ಗಳು ಖಾಲಿದೆ ಆ ಅಷ್ಟು ಸ್ವರಗಳು ಒಟ್ಟಿಗೆ ಬರಲಿಕ್ಕೆ. ಅಂದರೆ ಫಸ್ಟು ಅಷ್ಟು ಸ್ವರಗಳು ಬಂದು ಆಮೇಲೆ ಟಿ ಆರ್ ಎನ್ ಎಸ್ ಪಿ ಆರ್ ಟಿ ಎನ್ ಈ ಥರನೂ ಜೋಡಿಸ್ಬೋದು. ಅಥವಾ ಎರಡನೇದು ಫಸ್ಟ್ ಲೆಟರ್ ಕಾನ್ಸೊನೆಂಟ್ ಬಂದು ಎರಡನೇ ಲೆಟರ್ ಜಾಗದಲ್ಲಿ ಅಷ್ಟು ಬರ್ಬೋದು. ಒಟ್ಟಾರೆ ನಮಗೆ 9 ಪ್ಲೇಸ್ಗಳು ಖಾಲಿ ಇರೋದ್ರಿಂದ ಅದನ್ನು 9 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಸೊ 9 ಫ್ಯಾಕ್ಟೋರಿಯಲ್ ಇಂಟು ಇದರಲ್ಲೂ ಕೂಡ ಅಷ್ಟೇ ಎ ಐ ಓ ಅನ್ನೋದ್ರಲ್ಲಿ ಯಾವ್ದಾದ್ರು ಯಾವ ಕಡೆನಾದ್ರು ಬರ್ಬೋದು. ಸೊ ಅಲ್ಲಿ ಎಷ್ಟು ಅವಕಾಶಗಳಿದ್ದಾವೆ? 5 ಫ್ಯಾಕ್ಟೋರಿಯಲ್. ಇದನ್ನು ಆಫ್ಲೈನ್ ಕ್ಲಾಸಸ್ಸಲ್ಲಿ ನಾನು ರೆಗ್ಯುಲರ್ ಕ್ಲಾಸ್ ಮಾಡೋ ಬ್ಯಾಚ್ಗಳಲ್ಲೆಲ್ಲ ಹೇಳಿದ್ದೀನಿ. ಸೊ ಈಸಿಯಾಗಿ ಮಾಡಿರ್ತಾರೆ ಇದನ್ನು ಕೂಡ. ಓಕೆ, ಫ್ಯಾಕ್ಟೋರಿಯಲ್ ಆಯಿತು. ಡಿವೈಡೆಡ್ ಬೈ ಏನು ಮಾಡಬೇಕು ಅಂತಂದರೆ ಕೆಲವು ಪದಗಳು, ಕೆಲವು ಲೆಟರ್ಗಳು ರಿಪೀಟ್ ಆಗಿರ್ತವೆ. ಯಾವ್ದಾವ್ದು ಎಷ್ಟು ಸಲ ರಿಪೀಟ್ ಆಗಿದೆ ಅನ್ನೋದನ್ನು ನೋಡೋಣ. ಓಕೆನಾ. ಸೊ ಇಲ್ಲಿ ಓಕೆ, ಸೊ ಇಲ್ಲಿ ಯಾವ್ದಾವ್ದು ರಿಪೀಟ್ ಆಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಟಿ ಒಂದು ಸಲ ಇದೆ, ಇಲ್ಲಿ ಟಿ ಇನ್ನೊಂದು ಸಲ ಇದೆ. ಓಕೆ. ಸೊ ಹಾಗಾದರೆ ಟಿ ಅನ್ನೋದು ಎಷ್ಟು ಸಲ ರಿಪೀಟ್ ಆಗಿದೆ? ಇಲ್ಲಿ 1 2. ಸೊ 2 ಫ್ಯಾಕ್ಟೋರಿಯಲ್ ಇಂಟು ಆರ್ ರಿಪೀಟ್ ಇದೆಯಾ? ಆರ್. ಓಕೆ, ಆರ್ ಕೂಡ ರಿಪೀಟ್ ಇದೆ. 1 2 ಸಲ ರಿಪೀಟ್ ಇದೆ. ಮತ್ತು 2 ಫ್ಯಾಕ್ಟೋರಿಯಲ್ ಇಂಟು ಎನ್ ರಿಪೀಟ್ ಇದೆ. 1 2 ಮತ್ತು 2 ಫ್ಯಾಕ್ಟೋರಿಯಲ್. ಮತ್ತು ಯಾವ್ದಾದ್ರು ರಿಪೀಟೇಷನ್ ಇದೆಯಾ? ಎಸ್ ಪಿ ಇಲ್ಲ, ಅಷ್ಟೇ. ಈಗ ಇದರಲ್ಲಿ ರಿಪೀಟೇಷನ್ ಯಾವ್ದಾರು ಇದೆಯಾ? ಐ ಮತ್ತು ಐ, ಎ ಮತ್ತು ಎ. ಅಗೇನ್ 2 ಫ್ಯಾಕ್ಟೋರಿಯಲ್ ಎ ರಿಪೀಟ್ ಆಗಿರೋದಕ್ಕೆ ಮತ್ತು ಐ ರಿಪೀಟ್ ಆಗಿರೋದಕ್ಕೆ 2 ಫ್ಯಾಕ್ಟೋರಿಯಲ್. ಓಕೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡ್ತೀವಿ ಅಂತಂದರೆ ಫೈನಲ್ ಆನ್ಸರ್ ನಮಗೆ 13,60,800 13,60,800 ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ. ಸೊ ಇದು ನಮಗೆ ಆನ್ಸರ್ ಆಗುತ್ತೆ. ಓಕೆ. ಫ್ಯಾಕ್ಟೋರಿಯಲ್ಗಳನ್ನು ಹೆಂಗೆ ಸಾಲ್ವ್ ಮಾಡೋದು ಇದು ಕೂಡ ಅಂದರೆ ಗೊತ್ತಿಲ್ಲ ಅನ್ನೋದಾದರೆ ಅದನ್ನು ಕೂಡ ಹೇಳ್ತೇನೆ. ಓಕೆ. ಫ್ಯಾಕ್ಟೋರಿಯಲ್ಗಳನ್ನು ಹೇಗೆ ಅದನ್ನು ಸಿಂಪ್ಲಿಫೈ ಮಾಡೋದು ಅಂತೇಳಿ. ಫ್ಯಾಕ್ಟೋರಿಯಲ್ಸ್ ಅಂತಂದರೆ ಇಲ್ಲಿ ನೋಡಿ 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಅದಾದಮೇಲೆ ಮತ್ತೆ ಮುಂದೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಬರೆದು ಆಮೇಲೆ ಇದರಲ್ಲಿ 1 2 3 4 5 ಸಲ 2 ಇದಾವೆ ಅಂದರೆ 2 ಇಂದ ಕ್ಯಾನ್ಸಲ್ ಮಾಡ್ಕೊಬೇಕು. 1 ಸಲ 2 ಕ್ಯಾನ್ಸಲು, 2 2s 2 3s ಮತ್ತು 2 ಕ್ಯಾನ್ಸಲು, 2 2s. ಇನ್ನು ಉಳಿದಿರ್ತಕ್ಕಂಥ ಮಲ್ಟಿಪ್ಲೈ ಮಾಡಬೇಕಾಗತ್ತೆ, ಮಾಡ್ಬೋದು ಕೂಡ. ಓಕೆ. ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಗಾದರೆ. ಹಾಂ, 2 ಸಂಖ್ಯೆಗಳ ಗುಣಲಬ್ಧವು 4107 ಆಗಿದೆ. ಹಾಗಾದರೆ ಆ 2 ಸಂಖ್ಯೆಗಳ ಮಾಸ 37 ಆಗಿದ್ದರೆ ಅವುಗಳಲ್ಲಿನ ಗರಿಷ್ಠ ಸಂಖ್ಯೆ ಯಾವುದು? ಎಸ್. ಸೊ ಲಾಸ ಮಾಸ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ನಾನು ಇದಕ್ಕೆ ಕ್ಲಾಸಲ್ಲಿ ಒಂದು ಫಾರ್ಮುಲಾನ ಥರ ಹೇಳಿದೆ. ಅಂದರೆ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಏನಾಗುತ್ತೆ ಅನ್ನೋದಕ್ಕೆ. 2 ಸಂಖ್ಯೆಗಳ ಪ್ರಾಡಕ್ಟ್ ಆಫ್ 2 ನಂಬರ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2
ನಂಬರ್. ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ HCF ಇಂಟು LCM. ಓಕೆನಾ? ಸೊ ಅಂದರೆ ಮಾಸ ಇಂಟು ಲಾಸ ಆಗಿರುತ್ತೆ. ಓಕೆನಾ? ಸೊ ಹಾಗಾದರೆ ಈಗ ನಮಗೆ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಕೊಟ್ಟಿದ್ದಾರೆ. ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟಂತೆ? 4107 ಈಸ್ ಈಕ್ವಲ್ ಟು ಎರಡು ಸಂಖ್ಯೆಗಳ ಮಾಸ ಎಷ್ಟು? 37. ಲಾಸ ಎಷ್ಟು? ಗೊತ್ತಿಲ್ಲ. ಈಗ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬಂದಾಗ ಇಲ್ಲೇನಾಗುತ್ತೆ? 4107 ಈಸ್ ಈಕ್ವಲ್ ಟು ಎಕ್ಸ್ ಅಲ್ಲೇ ಉಳ್ಕೊಳ್ಳುತ್ತೆ, 37 ಕೆಳಗಡೆ ಬರುತ್ತೆ. ಓಕೆನಾ? ಸೊ ಹಾಗಾದ್ರೆ ಈಗ ಇದನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗತ್ತೆ. 37 ಒಂದಲೇ 37, ಇನ್ನೆಷ್ಟು ಉಳಿತು? 4 ಉಳಿತು, 40 ಆಯಿತು. ಮತ್ತೆ 37 ಒಂದಲೇ 37, 3 ಉಳಿತು 7, ಅಲ್ಲಿಗೆ 37 ಆಯಿತು. ಮತ್ತೆ 37 ಒಂದಲೇ 37. ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂತು ನನಗೆ ಇವಾಗ? 111. ಓಕೆನಾ? ಸೊ ಇಲ್ಲಿ ಆಪ್ಷನ್ ನಿಮಗೆ 111ಕ್ಕಿಂತ ದೊಡ್ಡ ನಂಬರ್ಗಳ LCM ಅಂತ ಅಂದರೆ ಯಾವಾಗಲೂ ಎರಡು ನಂಬರ್ಗಳಲ್ಲಿ ಯಾವುದು ಬಿಗ್ ನಂಬರ್ ಇರುತ್ತೋ ಅದೇ LCM ಬಂದಿರುತ್ತೆ ಆಲ್ಮೋಸ್ಟು. ಇಲ್ಲಾಂದರೆ ಅದರ ಇಂಟಿಜರ್ಸು. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ನು ಆ ಥರ LCM ಅಂದ್ರೆ ಲೀಸ್ಟ್, ಅದರ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ನು. ಈಗ 111 ಅದು ಬಿಟ್ಟರೆ ಅದರ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ 222 ಆ ಥರನ ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಎಕ್ಸ್ನ ವ್ಯಾಲ್ಯೂ ನಮಗೆ 111 ಬಂದಿದೆ ಅಂದರೆ ಇದನ್ನು ಬರೆದ್ರೆ ಸಾಕು, ಅದೇ ಬಿಗ್ಗರ್ ನಂಬರ್ ಆಗಿರುತ್ತೆ. ಒಂದು 111 ಆದರೆ ಇನ್ನೊಂದು ನಂಬರು 37 ಆಗಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದರೆ ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದರೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಎರಡು ರೈಲುಗಳು ನಿಂತಿರುವ ಒಬ್ಬ ಮನುಷ್ಯನನ್ನು ಕ್ರಮವಾಗಿ 35 ಸೆಕೆಂಡ್ಗಳು ಮತ್ತು 19 ಸೆಕೆಂಡ್ಗಳಲ್ಲಿ ದಾಟುತ್ತವೆ. ಫುಲ್ ಸ್ಟಾಪ್. ಅವೆರಡು 25 ಸೆಕೆಂಡುಗಳಲ್ಲಿ ಪರಸ್ಪರ ದಾಟುತ್ತವೆ. ಹಾಗಾದರೆ ಎರಡು ರೈಲುಗಳ ವೇಗದ ಅನುಪಾತ. ಎಸ್, ಟ್ರೈನ್ಸ್ ಕಾನ್ಸೆಪ್ಟು. ಈಗ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿರ್ತಕ್ಕಂಥ ಎರಡು ರೈಲುಗಳು ನಿಂತಿರುವ ಒಬ್ಬ ಮನುಷ್ಯನನ್ನು ಕ್ರಮವಾಗಿ 35 ಸೆಕೆಂಡ್ 19 ಸೆಕೆಂಡ್. ಒಂದು ಟ್ರೈನ್ಗೆ 35 ಸೆಕೆಂಡ್ ಸಾಕಾದರೆ ಇನ್ನೊಂದು ಟ್ರೈನ್ಗೆ 19 ಸೆಕೆಂಡ್ ಸಾಕು. ಅದು ಒಂದು ಟ್ರೈನ್ ಆ ಕಡೆಯಿಂದ ಬರ್ತಾ ಕ್ರಾಸ್ ಮಾಡ್ಕೊಂಡು ಹೋಗ್ತಿದ್ರೆ, ಇನ್ನೊಂದು ಟ್ರೈನ್ ಈ ಕಡೆಯಿಂದ ಬರ್ತಾ ಕ್ರಾಸ್ ಮಾಡ್ಕೊಂಡು ಹೋಗ್ತಿದ್ದೆ ಒಬ್ಬ ವ್ಯಕ್ತಿನ. ಅದಕ್ಕೆ ಅಂದರೆ ಒಬ್ಬ ವ್ಯಕ್ತಿನ ಕ್ರಾಸ್ ಮಾಡುತ್ತೆ ಅಂದರೆ ಡಿಸ್ಟೆನ್ಸ್ ಏನಾಗಿರುತ್ತೆ, ಆ ಟ್ರೈನಿಂದು ಲೆಂತ್ ಆಫ್ ದಿ ಟ್ರೈನ್ ಇರುತ್ತೆ, ಅದೇ ಡಿಸ್ಟೆನ್ಸ್ ಆಗಿರುತ್ತೆ. ಅವೆರಡು 25 ಸೆಕೆಂಡಲ್ಲಿ ಪರಸ್ಪರ ದಾಟ್ತವೆ. ಅಂದರೆ ಒಂದಕ್ಕೊಂದು ಕ್ರಾಸ್ ಮಾಡೋದು 25 ಸೆಕೆಂಡ್ ಟೈಮ್ ಸಾಕು. ಓಕೆನಾ? ಸೊ ನಮಗೆ ಇವಾಗ 3 ಟೈಮಿಂಗ್ಸ್ಗಳನ್ನು ಕೊಟ್ಟಿದ್ದಾರೆ. ಇದನ್ನು ಬೇಸಿಕಲಿ ಸಾಲ್ವ್ ಮಾಡೋದು ಹೆಂಗೆ ಅನ್ನೋದನ್ನ ಹೇಳ್ತೀನಿ. ಅದಾದಮೇಲೆ ಈಸಿಯಾಗಿ ಟ್ರಿಕ್ಕಿಯಾಗಿ ಸಾಲ್ವ್ ಮಾಡೋದು ಹೆಂಗೆ ಅನ್ನೋದು ಕೂಡ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಓಕೆ, ಸೊ ಈಗ ಫಸ್ಟು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಎರಡು ರೈಲುಗಳು. ಓಕೆ, ಫಸ್ಟ್ ಒಂದು ಟ್ರೈನ್ ಎ ಟ್ರೈನು ನಾನು ಬಿ ಟ್ರೈನ್ ಅಂತ ತೊಗೊತೀನಿ. ಓಕೆ, ಎ ಟ್ರೈನಿನ ಲೆಂತ್ ಏನಾಗುತ್ತೆ ಇವಾಗ ಅಂದರೆ ಡಿಸ್ಟೆನ್ಸ್ ಏನಾಗುತ್ತೆ? ಡಿಸ್ಟೆನ್ಸ್ ಅಂದರೆ ಏನು ಬರಿತೀವಿ? ಸ್ಪೀಡ್ ಇಂಟು ಟೈಮ್ ಬರಿತೀವಿ. ಈಗ ಎ ಟ್ರೈನಿನ ಸ್ಪೀಡ್ ನನಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ತೊಗೊತೀನಿ. ಎಷ್ಟು ಟೈಮಲ್ಲಿ ಕ್ರಾಸ್ ಮಾಡ್ತಿದೆ? 35 ಸೆಕೆಂಡ್ಸ್. ಓಕೆನಾ? ಸೊ ಹಾಗಾದರೆ ಇದನ್ನು ನಾನು ಇವಾಗ 35x ಅಂತಕ್ಕಂಥದ್ದು ಡಿಸ್ಟೆನ್ಸ್ ಆಫ್ ಟ್ರೈನ್ ಎ. ಈಗ ಡಿಸ್ಟೆನ್ಸ್ ಆಫ್ ಟ್ರೈನ್ ಬಿ ಎಷ್ಟಾಗುತ್ತೆ? ಟ್ರೈನ್ ಬಿನ ಸ್ಪೀಡ್ ನನಗೆ ಗೊತ್ತಿಲ್ಲ, ಅದನ್ನು ವೈ ಅಂತ ತೊಗೊತೀನಿ. ಸ್ಪೀಡು ಇಂಟು ಟೈಮ್ ಎಷ್ಟು? 19 ಸೆಕೆಂಡಲ್ಲಿ ಕ್ರಾಸ್ ಮಾಡುತ್ತೆ. ಓಕೆನಾ? ಸೊ ಹಾಗಾದರೆ ಇದೆಷ್ಟಾಗುತ್ತೆ? 19 ಇಂಟು ವೈ, 19y. ಈಗ ನೆಕ್ಸ್ಟು ಇದಿವಾಗ ಎ ಟ್ರೈನಿನ ಲೆಂತು, ಇದು ಬಿ ಟ್ರೈನಿನ ಲೆಂತು. ಸೊ ಎ ಪ್ಲಸ್ ಬಿ ಸೇರಿದ್ರೆ ಎಷ್ಟಾಗುತ್ತೆ ಡಿಸ್ಟೆನ್ಸು? ಎ ಪ್ಲಸ್ ಬಿ ಸೇರಿದ್ರೆ ಇವಾಗ ನೋಡಿ, ಎ ಪ್ಲಸ್ ಬಿ ಸೇರಿದ್ರೆ ನಮ್ಮ ಪ್ರಕಾರ 35x ಪ್ಲಸ್ 19y ಆಗಬೇಕು. ಬಟ್ ಇಲ್ಲಿ ಎ ಪ್ಲಸ್ ಬಿ ಸೇರಿದ್ರೆ ಸ್ಪೀಡು ಎಕ್ಸ್ ಮತ್ತು ವೈ ಇರಲ್ಲ. ಈಗ ಸ್ಪೀಡ್ ಜಾಗದಲ್ಲಿ ಏನು ತೊಗೊಬೇಕು ಅಂದರೆ ನಾವು ಇವಾಗ ಎ ಟ್ರೈನಿನ ಸ್ಪೀಡ್ ಎಷ್ಟು? ಎಕ್ಸ್. ಬಿ ಟ್ರೈನಿನ ಸ್ಪೀಡ್ ಎಷ್ಟು? ವೈ. ಎಕ್ಸ್ ಪ್ಲಸ್ ವೈ ಅಂತಕ್ಕಂಥದ್ದು ಇವಾಗ ಸ್ಪೀಡ್ ಆಗುತ್ತೆ. ಎರಡನ್ನೂ ಆ್ಯಡ್ ಮಾಡ್ತೀವಿ, ಅಪೋಸಿಟ್ ಡೈರೆಕ್ಷನ್ ಅಂದರೆ ಎರಡೂ ಸ್ಪೀಡನ್ನು ಆ್ಯಡ್ ಮಾಡ್ತೀವಿ. ಎಕ್ಸ್ ಪ್ಲಸ್ ವೈ ಇಂಟು ಯಾವ ಟೈಮಲ್ಲಿ ಕ್ರಾಸ್ ಮಾಡ್ತಾರೆ? 25 ಸೆಕೆಂಡಲ್ಲಿ. ಓಕೆನಾ? ಸೊ ಈ ಈಕ್ವೇಷನ್ ಅರ್ಥ ಆಗಿದೆ ಅನ್ಕೊತೀನಿ. ಎ ಟ್ರೈನಿನ ಡಿಸ್ಟೆನ್ಸು 35x ಆದರೆ ಬಿ ಟ್ರೈನಿನ ಡಿಸ್ಟೆನ್ಸು 19y. ಹಾಗಾದರೆ ಎರಡೂ ಟ್ರೈನ್ ಒಂದನ್ನೊಂದು ಕ್ರಾಸ್ ಮಾಡ್ಕೊಂಡು ಹೋಗ್ತವೆ ಅಂದರೆ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡ್ತೇವೆ ಅಂತಂದರೆ ಅಗೇನ್ ಸೇಮ್ ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಅಂತ ಬಂದಾಗ ನಾನು ಇವಾಗ
ಇಲ್ಲಿ ಎಕ್ಸ್ನು ತೊಗೊಬೇಕು ವೈನು ತೊಗೊಬೇಕು, ಯಾಕಂದರೆ ಅಪೋಸಿಟ್ ಡೈರೆಕ್ಷನ್ ಅಂತ ಇರೋದ್ರಿಂದ. ಅದು ನನಗೆ ಅಪೋಸಿಟ್ ಅಲ್ಲ ಸೇಮ್ ಡೈರೆಕ್ಷನ್ ಅಂತ ಹೇಳಿದರೆ ಎಕ್ಸ್ ಮೈನಸ್ ವೈ ಅಂತ ಬರಿತಿದ್ವಿ. ಓಕೆ, ಎರಡು ಟ್ರೈನ್ ಇರೋದ್ರಿಂದ ಎಕ್ಸ್ ಪ್ಲಸ್ ವೈ ಅಪೋಸಿಟ್ ಆಗಿರೋದಕ್ಕೆ ಎಷ್ಟು ಟೈಮಲ್ಲಿ ಕ್ರಾಸ್ ಮಾಡ್ತಿದೆ 25 ಸೆಕೆಂಡಲ್ಲಿ. ಓಕೆನಾ. ಸೊ ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಇವಾಗ 25x ಪ್ಲಸ್ 25y. ಹಾಗಾದರೆ ಈಕ್ವೇಷನನ್ನು ಸಾಲ್ವ್ ಮಾಡ್ತೀವಿ ಅಂದರೆ ಈಕ್ವೇಷನ್ ಏನಾಗುತ್ತೆ, ಈಗ ಎ ಬಿ ಟ್ರೈನಿನ ಲೆಂತು ಒಂದೇ, ಎ ಪ್ಲಸ್ ಬಿ ಎರಡು ಒಂದೇ. ಓಕೆನಾ. ಸೊ ಹಾಗಾದರೆ 35x ಪ್ಲಸ್ 19y ಈಸ್ ಈಕ್ವಲ್ ಟು 25x ಪ್ಲಸ್ 25y. ಇಲ್ಲೂ ಕೂಡ ಎ ಟ್ರೈನಿನ ಲೆಂತ್ ಬಿ ಟ್ರೈನಿನ ಲೆಂತೆ ಈಸ್ ಈಕ್ವಲ್ ಟು ಇಲ್ಲೂ ಕೂಡ ಎ ಪ್ಲಸ್ ಬಿ ಎರಡು ಸೇರಿದ್ರೆ ಏನು ಲೆಂತ್ ಬರುತ್ತೆ ಅಂತ ಕತ್ತೀವಿ. ಈಗ ನನಗೆ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 25x ಈಕ್ವಲ್ ಅಂದರೆ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ ಹಾಗಾದರೆ 10x ಈಸ್ ಈಕ್ವಲ್ ಟು 19y ಈ ಕಡೆಯಿಂದ ಈ ಕಡೆ ಹೋದರೆ ಮೈನಸ್ ಆಗುತ್ತೆ. 25 19 ಹೋದರೆ 6y. ಓಕೆನಾ. ಸೊ ಹಾಗಾದರೆ ಈಗ ಈಕ್ವೇಷನ್ನು ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು ಇದನ್ನು 2ರಿಂದ ಡಿವೈಡ್ ಮಾಡೋಣ. 2 5 2 3. ಓಕೆನಾ. ಈಗ 3 ಅಲ್ಲೇ ಇರುತ್ತೆ ಡಿವೈಡೆಡ್ ಬೈ 5. ಸೊ 3/5 ಅಂದರೆ 3:5 3:5 ಇದು ನಮಗೆ ರೈಟ್ ಆನ್ಸರು. ಓಕೆ. ಎಕ್ಸ್ ಬೈ ವೈ ಅಂತ ಅಂದರೆ ಈಗ ಇಲ್ಲಿ ನೋಡಿ ಏನು ಗೊತ್ತಾ, ಸೊ ಇಲ್ಲೇನು ಉಳ್ಕೊಂತಂದರೆ ಕ್ಯಾನ್ಸಲ್ ಮಾಡಿದ್ಮೇಲೆ 5x ಈಸ್ ಈಕ್ವಲ್ ಟು 3y ಅಂತ ಉಳಿತು. 5x ಈಸ್ ಈಕ್ವಲ್ ಟು 3y ಅನ್ನೋದಾದರೆ ಈಗ ಎಕ್ಸ್ ಇಲ್ಲೇ ಇರುತ್ತೆ, ವೈ ಈಕ್ವಲಿಂದ ಈ ಕಡೆ ಬರುತ್ತೆ ಅಂದರೆ ವೈ ಮಾತ್ರ ಬಂತು, ಇನ್ನು ಉಳಿದ್ರೆ 3 ಅಲ್ಲೇ ಇತ್ತು. ಈಗ ಎಕ್ಸ್ ಇಲ್ಲೇ ಇತ್ತು, 5ನ ನಾನು ಈಕ್ವಲಿಂದ ಆ ಕಡೆ ಕಳಿಸ್ತೀನಿ ಅಂದರೆ ಈಕ್ವಲಿಂದ ಆ ಕಡೆ ಹೋಗುತ್ತೆ, ಅಂದರೆ ಮಲ್ಟಿಪ್ಲಿಕೇಶನ್ ಆಗಿರೋ 5 ಈಕ್ವಲಿಂದ ಈ ಕಡೆ ಬಂದರೆ ಕೆಳಗಡೆ ಹೋಗುತ್ತೆ. ಸೊ ಈ ಥರ ಬರಿತೀವಿ ಅದನ್ನು. 3/5 ಅಂದರೆ 3:5 3:5 ಅಂತಕ್ಕಂಥದ್ದು ಆನ್ಸರ್. ಓಕೆ. ಇನ್ನೊಂದು ಮೆಥಡ್ ಇದೆ. ಸೊ ಇನ್ನೊಂದು ಮೆಥಡ್ ಏನು ಅಂತಂದರೆ ಸೊ ಫಸ್ಟು ಎ ಟ್ರೈನಿನ ಟೈಮ್ ಎಷ್ಟಿದೆ 35 ಸೆಕೆಂಡ್, ಬಿ ಟ್ರೈನಿನ ಟೈಮ್ ಎಷ್ಟಿದೆ 19 ಸೆಕೆಂಡ್. ಓಕೆನಾ. ಎರಡೂ ಟ್ರೈನ್ಗಳು ಪರಸ್ಪರ ಕ್ರಾಸ್ ಮಾಡೋದು ಯಾವ ಟೈಮ್ಗೆ 25 ಸೆಕೆಂಡ್ಗೆ. ಈಗ ನಾವು ಇದನ್ನು ಏನು ಮಾಡಬೇಕು ಅಂದರೆ ಕ್ರಾಸ್ ಆಗಿ ಡಿಫ್ರೆನ್ಸ್ ನೋಡಿ ಅಷ್ಟೇ. 19 ಮತ್ತು 25ಗೆ ಡಿಫ್ರೆನ್ಸು 6, 25ಗೆ ಮತ್ತು 35ಗೆ ಡಿಫ್ರೆನ್ಸು 10. ಓಕೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ ಅಷ್ಟೇ, ಅಂದರೆ ಕ್ರಾಸ್ ಆಗಿ. ಇದನ್ನು ನಾವು ಅಲಿಗೇಷನ್ ಮಿಕ್ಸ್ಚರ್ ಕಾನ್ಸೆಪ್ಟಲ್ಲಿ ನೋಡ್ತೀವಿ ಮತ್ತು ಆ್ಯಾವ್ರೇಜಸ್ಸಲ್ಲೂ ಕೂಡ ನೋಡ್ತೀವಿ. ಸೊ ಏನಂತ ಅಂದರೆ ಕ್ಲಾಸ್ ಎ ಕ್ಲಾಸ್ ಬಿ ಟೋಟಲ್. ಓಕೆನಾ. ಬಾಯ್ಸಿನ ಆ್ಯಾವ್ರೇಜು ಗರ್ಲ್ಸಿನ ಆ್ಯಾವ್ರೇಜು ಟೋಟಲ್ ಕ್ಲಾಸಿನ ಆ್ಯಾವ್ರೇಜು ಈ ಥರ ಬಂದಾಗ ಟೋಟಲ್ ಅನ್ನೋದನ್ನು ಮಧ್ಯದಲ್ಲಿ ತೊಗೊಂಡು ಸಪ್ರೇಟ್ ಇರ್ತಕ್ಕಂಥದ್ದನ್ನು ಕ್ಲಾಸಿಫೈ ಮಾಡಿಕೊಂಡು ಮಾಡ್ತೀವಿ. ಅಲಿಗೇಷನ್ ಮಿಕ್ಸ್ಚರ್ ಕಾನ್ಸೆಪ್ಟಲ್ಲಿ ಇದನ್ನು ಹೇಳಿದ್ದೀನಿ. ಓಕೆ. 6:10 ಬಂತು. ಇದನ್ನು ಸಿಂಪ್ಲಿಫೈ ಮಾಡ್ತೀರ ಅಂದರೆ 2 3 2 5. ಸೊ 3:5. ಸೊ 3:5 ಅಂತಕ್ಕಂಥದ್ದು ನಮಗೆ ಇಲ್ಲಿ ಆನ್ಸರ್ ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ನು ಪ್ಲಸ್ಸು ಅಂದರೆ ಡಿಕೋಡ್ ಮಾಡಿ ಸಿಂಪ್ಲಿಫೈ ಮಾಡ್ತಕ್ಕಂಥದ್ದು. ಸೊ ಏನಂತಂದರೆ ಪ್ಲಸ್ ಅಂತ ಅಂದರೆ ಇಂಟು ಹಾಕ್ಬೇಕಂತೆ, ಮೈನಸ್ ಅಂತ ಅಂದರೆ ಪ್ಲಸ್ ಹಾಕ್ಬೇಕಂತೆ. ಅಂದರೆ ಪ್ಲಸ್ ಬಂದಾಗ ಈಕ್ವಲ್ ಹಾಕಬೇಕು, ಪ್ಲಸ್ ಬಂದಾಗ ಈಕ್ವಲ್ ಹಾಕಬೇಕು, ಆಮೇಲೆ ಮೈನಸ್ ಬಂದಾಗ ಪ್ಲಸ್ ಹಾಕ್ಬೇಕಂತೆ, ಇಂಟು ಬಂದಾಗ ಡಿವೈಡೆಡ್ ಬೈ ಹಾಕ್ಬೇಕಂತೆ, ಮತ್ತು ಡಿವೈಡೆಡ್ ಬೈ ಬಂದಾಗ ಮೈನಸ್ ಹಾಕ್ಬೇಕಂತೆ. ಓಕೆನಾ. ಸೊ ಹಾಗಾದರೆ ಅವರೊಂದು ಕ್ವಶನ್ ಕೊಟ್ಟಿದ್ರೆ ಆ ಕ್ವಶನಲ್ಲಿ ನಾವು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಹಾಗಾದರೆ 11 ಇಲ್ಲಿ ಡಿವೈಡೆಡ್ ಬೈ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಬಂದರೆ ಏನು ಹಾಕ್ಬೇಕಂತೆ -11. ನೆಕ್ಸ್ಟ್ ಇಂಟು ಕೊಟ್ಟಿದ್ದಾರೆ, ಇಂಟು ಅಂದರೆ ಏನು ಹಾಕ್ಬೇಕು ನಾವು ಇವಾಗ ಇಲ್ಲಿ ಡಿವೈಡೆಡ್ ಬೈ 11. ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ, ಪ್ಲಸ್ ಬಂದಾಗ ಏನು ಹಾಕ್ಬೇಕಂತೆ, ಪ್ಲಸ್ ಬಂದಾಗ ಇಲ್ಲಿ ಏನು ಹಾಕಬೇಕು ಅಂತ ಹೇಳಿದ್ದಾರೆ ಅಂತ ಅಂದರೆ ಇಂಟು ಹಾಕಬೇಕು ಅಂತ ಹೇಳಿದ್ದಾರೆ. ಸಾರಿ, ಪ್ಲಸ್ ಬಂದಾಗ ಇಂಟು. ಓಕೆ. ಸೊ ಇಲ್ಲಿಗ ಪ್ಲಸ್ ಬಂದಿದೆ, ಪ್ಲಸ್ ಬಂದಾಗ ಇಂಟು 11. ನೆಕ್ಸ್ಟ್ ಮೈನಸ್ ಬಂದಾಗ ಏನು ಹಾಕಬೇಕು ಅಂತ ಹೇಳಿದ್ದಾರೆ, ಮೈನಸ್ ಬಂದಾಗ ಪ್ಲಸ್ 11 ರ ಮೌಲ್ಯ ಎಷ್ಟು ಅಂತಕ್ಕಂಥದ್ದು ಹೇಳ್ತಾರೆ. ಇದನ್ನು ನಾವು ಇವಾಗ ಸಿಂಪ್ಲಿಫೈ ಮಾಡಬೇಕಂತೆ. ಓಕೆ. ಈಗ ನಮಗೊಂದು ಬಾಡ್ಮಸ್ ರೂಲ್ ಅಂತ ಇತ್ತು, ಬ್ರಾಕೆಟ್ ಆಫ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಟ್ರಾಕ್ಷನ್ ಅಂತ. ಸೊ ಆ ಬಾಡ್ಮಸ್ ರೂಲ್ ಪ್ರಕಾರ ಫಸ್ಟ್ ಏನು ಮಾಡಬೇಕು ಅಂದರೆ
ಡಿವಿಷನ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಬೇಕಾಗತ್ತೆ. ಸೊ ಡಿವಿಷನ್ ಏನಿದೆ ನಮಗಿಲ್ಲಿ 11/11. ಸೊ ಹಾಗಾದರೆ 11 - 1 11 / 11 ಅಂದರೆ ಎಷ್ಟು? ಓಕೆನಾ. ನೆಕ್ಸ್ಟು ಇಂಟು 11 ಪ್ಲಸ್ 11 ಇದೆ. ಈಗ ಡಿ ಆದಮೇಲೆ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಇದನ್ನು ಸಿಂಪ್ಲಿಫೈ ಮಾಡ್ಕೊಬೇಕಾಗತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ತೀರಾ ಅಂದರೆ 11 - 11 1 11 ಪ್ಲಸ್ 11. ಓಕೆ, ಈಗ 11 - 11 ಅಂದರೆ 0 ಪ್ಲಸ್ 11 ಅಂತ ಅಂದರೆ ವ್ಯಾಲ್ಯೂ ಎಷ್ಟು? 11. ಓಕೆ, ಸೊ ಆನ್ಸರ್ ಎಷ್ಟಾಗಾದರೆ +11. ಓಕೆ, ಹಾಂ, ಈ ಕೆಳಗಿನ ಪ್ರಶ್ನೆಯಲ್ಲಿ ಅಂಕಿಗಳನ್ನು ಏಕರೀತಿ ಮಾದರಿಯಲ್ಲಿ ವ್ಯವಸ್ಥೆಗೊಳಿಸಲಾಗಿದೆ. ಇದರಲ್ಲಿ ಬಿಟ್ಟು ಹೋಗಿರುವ ಅಂಕಿಯನ್ನು ಗುರುತಿಸಿ. ಓಕೆ, ಸೊ ಬಿಟ್ಟು ಹೋಗಿರುವ ಅಂಕಿಯನ್ನು ಗುರುತಿಸಿ ಅಂತ ಹೇಳ್ತಿದ್ದಾರೆ. ಸೊ ಏನು ಒಂದು ವ್ಯವಸ್ಥೆ ಫಾಲೋ ಆಗ್ತಿದೆ, ಏನೊಂದು ಸ್ಟೆಪ್, ಏನೊಂದು ಲಾಜಿಕ್ ಫಾಲೋ ಮಾಡ್ತಿದ್ದಾರೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಸೊ ಏನು ಲಾಜಿಕ್ಕು ಅಂತಂದರೆ ಇಲ್ಲಿ ನೋಡಿ, 4 × 5 20 20 - 4 ಈ ಕಡೆಯಿಂದ ಈ ಥರ 4 × 5 20 20 4 ಹೋದರೆ 16. ಓಕೆ, ನೆಕ್ಸ್ಟ್ ಸೇಮ್ 5 × 5 25 25 5 ಕಳೆದ್ರೆ 20. ನೆಕ್ಸ್ಟ್ 5 7 35 35 5 ಕಳೆದ್ರೆ 30. ಈಗ ಯಾವ ನಂಬರಿಂದ ಇಂಟು 9 ಮಾಡಿ -9 ಮಾಡಿದ್ರೆ 9 ಉಳಿಯುತ್ತೆ ಅಂತ. ಹಾಗಾದರೆ ಯಾವ ಸಂಖ್ಯೆಯಲ್ಲಿ 9 ಕಳೆದ್ರೆ 9 ಉಳಿಯುತ್ತೆ? 18ರಲ್ಲಿ ಮಾತ್ರ 9 ಕಳೆದ್ರೆ 9 ಉಳಿಯುತ್ತೆ. ಓಕೆನಾ. ಸೊ ಹಾಗಾದರೆ ಇಲ್ಲಿ ನನಗೆ 18 ಬರಬೇಕು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಂತಂದರೆ ಇಲ್ಲಿ ಯಾವ ನಂಬರನ್ನ ಹಾಕಲೇಬೇಕಾಗುತ್ತೆ? ಸೊ 2. ಸೊ ಹಾಗಾದರೆ ಇಲ್ಲಿ ನಮಗೆ ಆನ್ಸರ್ ಏನು? 2. ಇಲ್ಲಿ 2 ಹಾಕಿದ್ರೆ ಮಾತ್ರ 2 9 18 18ರಲ್ಲಿ 9 ಹೋದರೆ 9 ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಎಸ್, ಹಾಂ. ಓಕೆ, ಇನ್ನೊಂದು ಕ್ವಶನ್ನು. ಎ, ಬಿ ಮತ್ತು ಸಿ ಪಾಲುದಾರಿಕೆಯಲ್ಲಿ 5:6 5:12 5:3 ಅನುಪಾತದಲ್ಲಿ ವ್ಯವಹಾರ ಪ್ರಾರಂಭಿಸುತ್ತಾರೆ. ಫುಲ್ ಸ್ಟಾಪ್. 4 ತಿಂಗಳ ನಂತರ ಎ ತನ್ನ ಪಾಲನ್ನು 100% ಹೆಚ್ಚಿಸಿಕೊಳ್ಳುತ್ತಾನೆ. ವರ್ಷದ ಕೊನೆಯಲ್ಲಿ 50,000 ಲಾಭವಾದರೆ ಒಟ್ಟು ಲಾಭಾಂಶದಲ್ಲಿ ಬಿನ ಪಾಲು ಎಷ್ಟು? ಸೊ ಪಾರ್ಟ್ನರ್ಶಿಪ್ಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ನು. ಎ, ಬಿ, ಸಿ ಪಾಲುದಾರಿಕೆಯಲ್ಲಿ ಇಲ್ಲಿ ನೋಡಿ, ರೇಷಿಯೋ ಯಾವಾಗಲೂ ಕೂಡ ನಮಗೊಂದು ಫುಲ್ ನಂಬರ್ ಕೊಡ್ತಾ ಇದ್ರು, ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ಫ್ರ್ಯಾಕ್ಷನಲ್ ಕೊಟ್ಟಿದ್ದಾರೆ. ಸೊ ಈಗ ಫ್ರ್ಯಾಕ್ಷನಲ್ ಕೊಟ್ಟಿರೋದನ್ನು ಫುಲ್ ನಂಬರ್ ಮಾಡ್ಕೊಳ್ಳೋದು ಹೆಂಗೆ? ಸೊ ಫಸ್ಟು 5/6 5/12 5/3 ಇದನ್ನು ಫುಲ್ ನಂಬರ್ ಮಾಡ್ಕೊಳ್ಳೋದು ಹೆಂಗೆ? ಸೊ ಫುಲ್ ನಂಬರ್ ಹೆಂಗೆ ಮಾಡ್ಕೊಬೇಕು ಅಂದರೆ ಇಲ್ಲಿ ಕೆಳಗಡೆ ಏನು ನಂಬರ್ ಇದೆಯಲ್ಲ, ಸೊ ಈ ನಂಬರ್ಗಳಿಗೆ LCM ತೆಗಿಬೇಕು. 6 12 3 LCM ಎಷ್ಟು? 12. ಈಗ 12 ಆಗಬೇಕು ಅಂದರೆ 6ನ್ನ ಎಷ್ಟು ಸಲ ಹಾಕಬೇಕು? 6 ಎಷ್ಟಲೇ 12 6 2 12. 12 ಆಗಬೇಕು ಅಂದರೆ 12ನ್ನ ಎಷ್ಟು ಸಲ ಹಾಕಬೇಕು? 12 1 12. 12 ಆಗಬೇಕು ಅಂದರೆ 3ನ್ನ ಎಷ್ಟು ಸಲ ಹಾಕಬೇಕು? 4 ಸಲ ಹಾಕಬೇಕು. ಹಾಗಾದರೆ ಈಗ ರೇಷಿಯೋ ಏನಾಗುತ್ತೆ? 5 2 10 5 1 5 5 4 20. ಸೊ ಇದು ಇನ್ವೆಸ್ಟ್ಮೆಂಟ್ ರೇಷಿಯೋ. ಓಕೆ, ಅನುಪಾತದಲ್ಲಿ ವ್ಯವಹಾರ ಪ್ರಾರಂಭಿಸುತ್ತಾರೆ. ಇದು ನಮಗೆ ಇನ್ವೆಸ್ಟ್ಮೆಂಟ್ ರೇಷಿಯೋ. ಬಟ್ ಏನು ಮಾಡ್ತಿದ್ದಾರೆ ಈ ಇನ್ವೆಸ್ಟ್ಮೆಂಟು? ಉದಾಹರಣೆ 10 ರೂಪಾಯಿ 5 ರೂಪಾಯಿ 20 ರೂಪಾಯಿ, ಇದನ್ನು ನೀವು 100 ರೂಪಾಯಿ 50 ರೂಪಾಯಿ 100 ರೂಪಾಯಿ 50 ರೂಪಾಯಿ 200 ರೂಪಾಯಿ ಅಂತ ಅನ್ಕೊಬೋದು. 1000 ರೂಪಾಯಿ 500 ರೂಪಾಯಿ 2000 ರೂಪಾಯಿ ಅಂತ ಅನ್ಕೊಬೋದು. ಬಟ್ ಇನ್ವೆಸ್ಟ್ಮೆಂಟ್ ರೇಷಿಯೋ ಇದು, ಇನ್ವೆಸ್ಟ್ಮೆಂಟ್ ರೇಷಿಯೋ. ಈ ಇನ್ವೆಸ್ಟ್ಮೆಂಟ್ ರೇಷಿಯೋನ ಏನು ಮಾಡ್ತಿದ್ದಾರೆ? ಸ್ವಲ್ಪ ಕಾಲಕ್ರಮೇಣ ಆದಮೇಲೆ ಎ, ಬಿ, ಸಿ ಈ 3 ಜನದಲ್ಲಿ ಎ ಏನು ಮಾಡ್ತಿದ್ದಾರೆ? 4 ತಿಂಗಳು ನಂತರ ಎ ತನ್ನ ಪಾಲನ್ನು 100% 100ಕ್ಕೆ 100 ಅವನ ಹತ್ರ 10 ರೂಪಾಯಿ ಇತ್ತಾ, 4 ತಿಂಗಳಾದಮೇಲೆ 10ಕ್ಕೆ ಮತ್ತೆ 100% ಅಂದರೆ 10 ರೂಪಾಯಿ ಅಂದರೆ 100ಕ್ಕೆ 100 ಜಾಸ್ತಿ ಮಾಡ್ತೇನೆ, ಡಬಲ್ ಮಾಡ್ತಿದ್ದೇನೆ ಅಂತ ಅರ್ಥ. ಓಕೆ, ಸೊ ಹಾಗಾದರೆ ಅದನ್ನೀಗ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅವ್ರ ಇನ್ವೆಸ್ಟ್ಮೆಂಟಿನ ಮೇಲ್ಗಡೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಯಾವ ಥರ ಇದೆ ಅನ್ನೋದ್ರ ಮೇಲ್ಗಡೆ ನಾವು ಪ್ರಾಫಿಟ್ನ ಶೇರ್ ಮಾಡ್ತೀವಿ. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ = ಏನು ಮಾಡ್ತಿದ್ವಿ ಅಂತಂದರೆ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್. ಇನ್ವೆಸ್ಟ್ಮೆಂಟ್ ಎಷ್ಟು ಅಮೌಂಟ್ ಮಾಡ್ತಿದ್ದಾರೆ, ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಪ್ರಾಫಿಟ್ನ ಶೇರ್ ಮಾಡ್ತಿದ್ವಿ. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ನಾವು ಇವಾಗ ಎ ಫಸ್ಟು 4 ತಿಂಗಳು, ಈಗ ಎನ ಕ್ಯಾಲ್ಕುಲೇಷನ್ ಮಾಡೋಣ. ಎ ಫಸ್ಟು 4 ತಿಂಗಳು ಮಾತ್ರ 10 ರೂಪಾಯಿ ಇನ್ವೆಸ್ಟ್ ಮಾಡೋದು. ನಂತರ ಏನು ಮಾಡ್ತಾನೆ? 20 ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ. ಎಷ್ಟು ತಿಂಗಳಿಗೆ? 12 ತಿಂಗಳ 4 ತಿಂಗಳನ್ನ ಕಳೆದ್ರೆ 8 ತಿಂಗಳು ಇನ್ವೆಸ್ಟ್ ಮಾಡ್ತಾನೆ. ಇದು ಎದಾಯಿತು. ಓಕೆ, ನೆಕ್ಸ್ಟು ಬಿ ಕಂಪ್ಲೀಟ್ 12 ತಿಂಗಳು ಕೂಡ ಅವನದೇನು ಚೇಂಜಸ್ ಆಗೋದಿಲ್ಲ. ಸೊ ಹಾಗಾಗಿ ಬಿ ಕಂಪ್ಲೀಟ್ 12 ತಿಂಗಳು ಕೂಡ ಇನ್ವೆಸ್ಟ್ ಮಾಡೋದ್ರಿಂದ ಸೊ ಈಗ ಬಿನ ಪಾಲು ಎಷ್ಟಿದೆ? 5 × 12 ಆಯಿತು. ನೆಕ್ಸ್ಟು ಸಿದು ಎಷ್ಟಾಗುತ್ತೆ? 20 ರೂಪಾಯಿ ಇದೆ, ಅವನು ಕೂಡ ಏನು ಚೇಂಜಸ್ ಮಾಡೋದಿಲ್ಲ, 12. ಈಗ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಬರ್ತಿದೆ? 14 40 ಪ್ಲಸ್ 28 160 ಇಷ್ಟು. ಅವ್ರದ್ದು ಎಷ್ಟು ಬರ್ತಿದೆ? ಬಿದು 5 12
60 ಇಷ್ಟು 20 240. ಓಕೆ, ಸೊ ಅಲ್ಲಿಗೆ 200:60:240 ಅಂತಕ್ಕಂಥದ್ದು ರೇಷಿಯೋ. ಇದನ್ನು ನಾವು ಸಿಂಪ್ಲಿಫೈ ಮಾಡ್ತೀವಿ ಅಂದರೆ ಏನಾಗುತ್ತೆ ಇವಾಗ 0 0 0 ಕ್ಯಾನ್ಸಲ್, 26 24. ಸೊ ಅಲ್ಲಿಗೆ 10:3:12 ಇದು ನಮಗೆ ಇನ್ವೆಸ್ಟ್ಮೆಂಟ್ ರೇಷಿಯೋ, ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈಗ 10:3:12 ಅಂತಕ್ಕಂಥದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಪ್ರಾಫಿಟ್ ಎಷ್ಟು ಬಂದಿದೆ ಅಂತಿದ್ದಾರೆ? 50,000 ರೂಪಾಯಿ ಬಂದಿದೆ ಅಂತಿದ್ದಾರೆ. ಈಗ 50,000ದಲ್ಲಿ ಯಾರ ಪಾಲನ್ನ ಕೇಳ್ತಿದ್ದಾರೆ? 50,000ದಲ್ಲಿ ಬಿನ ಪಾಲು. ಓಕೆ, ಬಿನ ರೇಷಿಯೋ ಎಷ್ಟಿದೆ? 3 ಔಟ್ ಆಫ್ 12 3 15 10 12 3 15 15 + 10 25. 25 ರೂಪಾಯಲ್ಲಿ ಅಂದರೆ 25 ರೂಪಾಯಲ್ಲಿ 3 ರೂಪಾಯಿ ಅವನಿಗೆ ಅನ್ನೋದಾದರೆ 50,000ದಲ್ಲಿ ಎಷ್ಟು? ಟೋಟಲ್ 25 ರೂಪಾಯಲ್ಲಿ 3 ರೂಪಾಯಿ ಅವನು ಇನ್ವೆಸ್ಟ್ ಮಾಡ್ತಿದ್ದಾನೆ ಅಂದರೆ 50,000ಕ್ಕೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡೋ ಥರ 25 1 25 25 2 50. ಸೊ 2,000 × 3 ಮಾಡಿದ್ರೆ 3 2 6. ಸೊ 6,000 ಅಂತಕ್ಕಂಥದ್ದು ನಮಗಿಲ್ಲಿ ಉತ್ತರ ಆಗಿರುತ್ತೆ. ಓಕೆ, ಎಸ್. ಸೊ ಇಷ್ಟು ಪ್ರಶ್ನೆಗಳನ್ನು ಈ ಒಂದು ಕ್ವಶನ್ ಪೇಪರಲ್ಲಿ ಕೇಳಿದರು. ಈ 15 ಕ್ವಶನ್ಗಳಲ್ಲಿ ಒಂದು 2 ಕ್ವಶನ್ಗಳು ಮಾತ್ರ ಒಂದು ಮಾಡ್ರೇಟ್ ಅನ್ನೋ ಥರ ಇತ್ತು. ಅಂದರೆ ಯಾರ್ಯಾರು ಮೆಂಟಲಿಟಿನ ಇನ್ನೊಂದು ಕೋರ್ ಸಬ್ಜೆಕ್ಟ್ ಆಗಿ ತೊಗೊಂಡು ಓದ್ತಿರ್ತಾರೆ ಅವರಿಗೆಲ್ಲ ಇದೊಂದು. ಇನ್ನು ಉಳಿದ್ರೆ 13 ಕ್ವಶನ್ಗಳು ಕೂಡ ಮಾಡ್ರೇಟ್. 2 ಕ್ವಶನ್ ಅಂದರೆ ಒಂದು ಜಿಯೋಮೆಟ್ರಿ. ಆ ಜಿಯೋಮೆಟ್ರಿ ಕ್ಲಾಸನ್ನು ಕೇಳಿರೋರು ಕೂಡ ಈಸಿಯಾಗಿ ಮಾಡ್ತಾರೆ, ಅದನ್ನು ಸಾಲ್ವ್ ಮಾಡ್ತಾರೆ. ಮೆಂಟಲಿಟಿ ಇವತ್ತಿನ ಈ ಪೇಪರಲ್ಲಿ ಭಾಳ ಈಸಿಯಾಗಿ ಸ್ಕೋರ್ ಮಾಡೋ ಥರ ಇತ್ತು ಕಂಪೇರ್ ಟು ಅದರ್ ಪೇಪರ್ಸ್. ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ 15ರಲ್ಲಿ ಇಲ್ಲ ಅಂದ್ರೂ ಒಂದು 10ರಿಂದ 12 ಅಂತೂ ತುಂಬ ಈಸಿಯಾಗಿ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಇತ್ತಿದ್ದು. ಓಕೆ, ಅಷ್ಟು ಈಸಿ ಪೇಪರು. ಯಾಕೆ ಈಸಿ ಅಂತ ಅಂದರೆ ಯಾರ್ಯಾರು ಮೆಂಟಲಿಟಿ ಕಲ್ತಿರ್ತಾರೋ ಅವ್ರಿಗೆ ಮಾತ್ರ ಅದು ಈಸಿ ಅಂತ, ಯಾವ ಲೆವೆಲಿಗೆ ಈಸಿ ಇದೆ ಅನ್ನೋದನ್ನು ನಾನು ಹೇಳೋದ್ರ ಮೂಲಕ ಅರ್ಥ ಆಗ್ತಿದೆ. ಓಕೆ, ಸೊ ಯಾರೆಲ್ಲ ಮೆಂಟಲಿಟಿನ ಕಷ್ಟ ಅಂದ್ಕೊಂಡು ಬಿಟ್ಟಿರ್ತೀರೋ ಅವರಿಗಿದು ಪ್ರತಿಯೊಂದು ಈಸಿ ಕ್ವಶನು ಕೂಡ ಕಷ್ಟ ಅನ್ನೋ ಥರನೇ ಕಾಣಿಸ್ತಾ ಇರುತ್ತೆ. ಸೊ ಹಂಗಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನನ್ನ ಒಂದು ವಿನಂತಿ ಏನು ಅಂದರೆ, ನಿಮಗೆ ಯಾವ್ಯಾವ ಎಕ್ಸಾಮ್ಗಳಲ್ಲೂ ಕೂಡ, ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಏನೇನು ಸಿಲೆಬಸ್ ಕೊಟ್ಟಿರ್ತೀವಿ ಅಂತ ಹೇಳಿ ಕೊಟ್ಟಿರ್ತಾರೋ ಅಷ್ಟನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಮೆಂಟಲಿಟಿ ಇಲ್ಲ ಅಂದ್ರೆ ನಾನು ಪಾಸ್ ಆಗ್ತೀನಿ ಬೇಡ, ಆ ಥರದ್ದೆಲ್ಲ ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕಂದರೆ ಕಳೆದ ಒಂದು 17-18 ಪೇಪರಲ್ಲಿ FDA ಪೇಪರ್ ನೋಡಿದಾಗ ನಮ್ಗೆ ಅನಿಸಿದ್ದಿಷ್ಟೇ 40-42 ಕ್ವಶನ್ಗಳು ಬರೀ ಸೈನ್ಸಿಂದನೇ ತೆಗೆದಿದ್ರು. ಸೊ ಹಂಗಾಗಿ ಅನ್ಎಕ್ಸ್ಪೆಕ್ಟೆಡ್ ನೆಕ್ಸ್ಟ್ ಬರೋ ಎಕ್ಸಾಮಲ್ಲೂ ಕೂಡ ಮೆಂಟಲಿಟಿ ಕೇಳಬಹುದು, ಕೇಳದೇನೋ ಇರ್ಬೋದು ಕೂಡ. ಕೇಳಿದ್ರೆ ಅದೇ ಥರನೇ 40-50 ಎಲ್ಲ ಕೇಳಿದ್ರು ಕೂಡ ಕಷ್ಟ. ಸೊ ಅನ್ಎಕ್ಸ್ಪೆಕ್ಟೆಡು. ಸೊ ಹಾಗಾಗಿ ಯಾವ ಸಬ್ಜೆಕ್ಟ್ನೂ ಕೂಡ ನೆಗ್ಲೆಕ್ಟ್ ಮಾಡಿದೆ ಎಲ್ಲದಕ್ಕೂ ಸಮಾನವಾದಂಥ ಒಂದು ಇಂಪಾರ್ಟೆನ್ಸ್ನ ಕೊಟ್ಟು ಕಲೀರಿ. 100% ನೀವು ಪಾಸ್ ಆಗ್ತೀರಾ, 100% ನಿಮ್ಗೆ ಒಳ್ಳೆಯದಾಗುತ್ತೆ. ಓಕೆ, ಸೊ ಇಷ್ಟು ಕ್ವಶನ್ಗಳನ್ನು ಸಾಲ್ವ್ ಮಾಡಿಸಿದ್ದೀನಿ. ಇನ್ನು ರೆಗ್ಯುಲರ್ ಬೇರೆ ಬೇರೆ ಟಾಪಿಕ್ಗಳನ್ನು ನೆಕ್ಸ್ಟ್ ಮುಂದಿನ ದಿನಗಳ ಒಂದು ತರಗತಿಯಲ್ಲಿ ತೊಗೊಂಡು ಹೋಗ್ತೀನಿ. ಸೊ ಬೇರೆ ಬೇರೆ ಎಕ್ಸ್ಟ್ರಾ ಕ್ವಶನ್ಗಳು ಟಾಪಿಕ್ ವೈಸ್ನ ಸಾಲ್ವ್ ಮಾಡಿಸ್ಬೇಕು ಅಂತ ಇದ್ದೀನಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಓದ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ. ಓಕೆ, ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು.